ನಿಶಾಂತ ಶಿಖಾಮಣಿಯ ವಿಚಾರವನ್ನ ಗುರುಗಳಾಗಿರ್ತಕ್ಕಂಥ ತಿಳಿಸ್ತಾರೆ. ರೇಣುಕಾಚಾರ್ಯರು ಅಗಸ್ತ್ಯ ಋಷಿಗಳಿಗೆ ಬೋಧ ಮಾಡಿರ್ತಕ್ಕಂಥ ವಿಷಯ ಇದು ಸಿದ್ಧಾಂತ. ಸಕಲಕ್ಕೂ ಸಾಕ್ಷಿಯಾಗಿ ಅಣುರೇಣ ತೃಣ ಕಾಷ್ಟ ಸಕಲ ಚರಾಚರ ವಸ್ತುವಿನಲ್ಲಿ ಬೆಳಗ್ತಕ್ಕಂಥ ಆ ಅಖಂಡ ಐಕ್ಯ ಚೇತನ ಸ್ವರೂಪನೆ ನಾನಿದ್ದೇನೆ ಅನ್ನುವಂಥ ಜ್ಞಾನವನ್ನ ಮಾಡಿಕೊಳ್ಳುವ ಸಲುವಾಗಿ ರೇಣುಕಾಚಾರ್ಯರು ಸದ್ಗುರುಗಳು ಅಗಸ್ತ್ಯ ಋಷಿಗಳಿಗೆ ಬೋಧ ಮಾಡಿರ್ತಕ್ಕಂಥ ಜ್ಞಾನ. ಜಗತ್ತುತ್ಪತ್ತಿ, ಸೃಷ್ಟಿ, ಲಯ ಇವೆಲ್ಲ ಮಾಯದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಸತ್ವಾದಿಗಳಿಂದ ತತ್ವಗಳು ಉತ್ಪತ್ತಿಯಾಗುವು, ಇಂದ್ರಿಯಗಳು ಉತ್ಪತ್ತಿಯಾಗುವು, ಅಂತಃಕರಣಗಳು ಉತ್ಪತ್ತಿಯಾಗುವು. ಅವುಗಳು ಅವುಗಳೊಳಗೆ ಆಡಕ್ಕಾದ್ರೆ ಎಲ್ಲವೂ ಲಯ ಹೊಂದುತ್ತವೆ. ಅನಿತ್ಯವಾಗಿರ್ತಕ್ಕಂಥ ಹೋಗ್ತಕ್ಕಂಥ ದೃಶ್ಯ ರೂಪ ಪ್ರಪಂಚ ಹಾಗೂ ಅರಿಸ್ಕೊಳ್ತಕ್ಕಂಥ ಮನಸ್ಸಾಗಲಿ, ಆಕಾಶ ಆಗಲಿ, ಗಾಳಿ ಆಗಲಿ, ಅರಿಸ್ಕೊಳ್ಳೋದು ಏನೈತಿ ಎಲ್ಲವೂ ಮಿಥ್ಯ. ಈ ಮಿಥ್ಯದಲ್ಲಿ ನಾವು ಸತ್ಯ ಅಂತ ತಿಳ್ಕೊಂಡು, ಅಂದ್ರ ಜೀವನು ಸತ್ಯ ಅಂತ ತಿಳ್ಕೊಂಡು ದುಃಖ ಪಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಗುರುಗಳಾಗಿರ್ತಕ್ಕಂಥವ್ರು ನೀನು ಅಸತ್ ಸ್ವರೂಪನ ಅಲ್ಪ, ಸತ್ಯದಾನಂದ ಸ್ವರೂಪ, ಸತ್ಯ ಚಿತ್ತ ನಿತ್ಯ ಆನಂದ ಪೂರ್ಣ ಅಂತಕ್ಕಂಥ ಆ ಸ್ವರೂಪ ಅಖಂಡ ಚೇತನ ವಸ್ತುನೇ ನೀನಿದ್ದೀಯ ಅಂತ ನಮಗೆ ಮನಮುಟ್ಟು ಹಂಗ ಗುರು ತಿಳಿಸ್ತಾ ಇದ್ದಾರೆ. ಈ ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ಈ 5ರಲ್ಲಿ 22 ಭಾಗಗಳಾಗಿದ್ದವು. ಸತ್ತು 3 ಭಾಗ. ಸತ್ತಂದ್ರೆ ತ್ರಿಕಾಲ ಭಾಗಿತ, ಯಾವತ್ತೂ ಭಾಗ ಇರತಕ್ಕಂಥದ್ದು ಸತ್ತು. ಅದೇ ಚೇತನ, ಅದೇ
ಮೂರು ಕಾಲದಲ್ಲಿ ಮೂರು ಕಾಲಕ್ಕೂ ಅದರಿಂದ ಯಾವುದು ಬಾಧೆ ಹೊಂದದೇ ಇರ್ತಕ್ಕಂಥ ನಾನೇನಿದ್ದೇನಲ್ಲ ಆ ಮೂರು ಕಾಲಕ್ಕೂ ತ್ರಿಕಾಲ ಅಭಾವಿತ ಅಂತ ಅವಳು ಅಖಂಡ ಚೇತನ ವಸ್ತು ಅನುಸ್ವರೂಪ ಲಿಂಗ ಸ್ವರೂಪ ಚೈತನ್ಯ ಸ್ವರೂಪ ಈ ಲಿಂಗ ಸ್ವರೂಪ ಚೈತನ್ಯ ಸ್ವರೂಪ ಅರು ಸ್ವರೂಪ ಕೂಟಸ್ಥ ಎಲ್ಲ ಹೆಸರು ಒಂದೇ ನಾನು ಅಖಂಡ ಅರು ಈ ನಿರಾಕಾರ ವಸ್ತುಗೆ ನಾಮ ಇಲ್ಲ ರೂಪ ಇಲ್ಲ ಬುದ್ಧಿ ಇಲ್ಲ ಸಾವು ಇಲ್ಲ ಸೋಲುವುದಿಲ್ಲ ಅಡಗುವುದಿಲ್ಲ ಏನೂ ಇಲ್ಲದಂತ ನಿರಾಕಾರ ಬಯಲಿನಿಂದ ತತ್ವವಾಗಿರ್ತಕ್ಕಂಥ ಅರು ಆ ಅರಿವಿನ ಸನ್ನಿಧಾನದಲ್ಲಿ ಈ ಮಾಯಾ ಈ ಜಗತ್ತು ಈ ಗುಣಗಳು ಅಂತಃಕರಣಗಳು ದೇಹಾದಿಗಳು ಸ್ಥೂಲ ಸೂಕ್ಷ್ಮ ಕಾರಣ ದೇಹಾದಿಗಳು ಇವೆಲ್ಲದರಲ್ಲೂ ಆ ಅಖಂಡ ಚೇತನ ವಸ್ತುವಿನ ವ್ಯವಹಾರನೇ ಇದೆ. ಜಾಗ್ರ ಆ ತತ್ವಗಳ ಉತ್ಪತ್ತಿಯಾಗಿದೆ. 25 ತತ್ವಗಳು ಜಾಗ್ರ, 14 ತತ್ವದಿಂದ ಸೂಕ್ಷ್ಮ. ಈ ರೀತಿಯಾಗಿ ಆ ತತ್ವಗಳ ವಿಭಜನೆಯಿಂದ ಆಗಿರ್ತಕ್ಕಂಥದ್ದು ತ್ರಿಗುಣಾತ್ಮಕವಾದ ಜಗತ್ತಿನಲ್ಲಿ ಮಾಯಾದಿಂದ ಕೂಡಿರ್ತಕ್ಕಂಥದ್ದಿರುವುದರಿಂದ ನಿರ್ಗುಣ ಸ್ವರೂಪನಾಗಿರ್ತಕ್ಕಂಥ ಅಖಂಡ ಪರಿಪೂರ್ಣ ಪ್ರಭು ವಸ್ತು ನಾನಿಲ್ಲದ ಯಾವುದು ಒಂದು ಹುಲ್ಲು ಕಟ್ಟಿ ಅಲ್ಲಾಡುವುದಿಲ್ಲ. ಮನಸ್ಸಿಗೆ ಸ್ವತಂತ್ರ ಇಲ್ಲ, ಬುದ್ಧಿಗೆ ಸ್ವತಂತ್ರ ಇಲ್ಲ, ಅಹಂಕಾರಕ್ಕೆ ಸ್ವತಂತ್ರ ಇಲ್ಲ. ಇವು ವೃತ್ತಿಗಳು ಸತ್ವಗುಣದ ಅಂತಾಂಶದಿಂದ ಅಂತಃಕರಣ ಉತ್ಪತ್ತಿಯಾಗಿ ಆ ಅಂತಃಕರಣನೇ ಸಂಕಲ್ಪ ವಿಕಲ್ಪ ಮಾಡಿರುವುದರಿಂದ ಮನಸ್ಸು ಹೆಸರಾಗೈತಿ, ನಿಶ್ಚಯ ಮಾಡುವುದರಿಂದ ಬುದ್ಧಿಯಾಗೈತಿ, ಸ್ಮರಣೆ ಮಾಡುವುದರಿಂದ ಚಿತ್ತ ಆಗೈತಿ, ಅಹಂಕೃತಿ ಇರುವುದರಿಂದ ಅಹಂಕಾರ. ಈ ವೃತ್ತಿಗಳಿಗೆ ಸ್ವತಂತ್ರ ಇಲ್ಲ. ಈ ಗುಣಗಳಿಗೂ ಸ್ವತಂತ್ರ ಇಲ್ಲ. ನೀವು ಯಾವುದಕ್ಕೂ ಸ್ವತಂತ್ರ ಇಲ್ಲ ಅರಿಸ್ಕೊಳ್ತಕ್ಕಂಥವು ಅಲ್ಲ. ಆದರೆ ಆತ್ಮನ ಅರಿತಕ್ಕಂಥದ್ದು ಮತ್ತೊಂದಿಲ್ಲ. ಅದು ಎಲ್ಲವನ್ನ ಅರಿತಕ್ಕಂಥ ಅರುಸ್ವರೂಪ. ಅಂಥ ಅರುಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಸದಾನಂದಮಯರಾಗಿ ಸುಖಿಯಾಗಬೇಕು. ದೇಹಾತ್ಮ ಬುದ್ಧಿ ಬಿಡಬೇಕು, ಇಂದ್ರಿಯಗಳ ನಾನು ತಿಳ್ಕೊಂಡು ಬಿಡಬೇಕು, ಅಂತಃಕರಣಗಳ ನಾನು ಇಲ್ಲ. ಎಲ್ಲವೂ ಅನಿಸ್ಕೊಳ್ತಕ್ಕಂಥದ್ದು ಸಕಲಕ್ಕೂ ಸಾಕ್ಷಿಯಾಗಿ ಎಲ್ಲವನ್ನು ಅರಿತಕ್ಕಂಥ ಅರುಸ್ವರೂಪನೇ ನಾನು. ಅದೇ ಆನಂದದಲ್ಲಿ ಇರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಸದ್ಗುರುನಾಥನಾಗಿರ್ತಕ್ಕಂಥವನು ನಮಗೆ ತಿಳಿಸ್ತಾ ಇದ್ದಾನೆ. ತಂದೆ ಪುಣ್ಯಾತ್ಮರೇ, ಸುಖ ದುಃಖಗಳು ಮನುಷ್ಯನ ಧರ್ಮ, ಪಶು ಮತ್ತು ವಿಷಯ ಪ್ರಾಣ ಧರ್ಮ, ಹುಟ್ಟು ಸಾವು ಶರೀರ ಧರ್ಮ. ಇವೆಲ್ಲವಕ್ಕೂ ಸ್ವರೂಪನಾಗಿ ನಾನು ಬೆಳೆದು ನನ್ನ ಸನ್ನಿಧಾನದಲ್ಲಿ ಬೆಳೆದುಕೊಳ್ಳುವುದಲ್ಲ. ನಾ ಹೋಗ್ತೀನಿ, ಅಯ್ಯೋ ನಾ ಸಾಯ್ತೀನಿ, ನೀ ಅಂತ ಹೋಗ್ತೀನಿ, ನೀ ಅಂತ ಸಾಯ್ತಿ. ಪಂಚಭೂತದಿಂದ ಶರೀರ ಉತ್ಪತ್ತಿ ಆಗೈತಿ, ಪಂಚಭೂತಕ್ಕಿಂತ ಪಂಚಭೂತದಲ್ಲೇ ಹೊಂದತಿ. ಆ ಪಂಚಭೂತಗಳಿಗೆ ಸಾಕ್ಷಿ ನಾನೇ. ಅವು ಒಂದ್ರಾಗ ಒಂದು ಉತ್ಪತ್ತಿಯಾಗಿ ಗಾಳಿ, ಅಗ್ನಿ, ಆಕಾಶದಿಂದ ಗಾಳಿ, ಗಾಳಿಯಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿ ಮೇಲೆ ಅನ್ನ, ರಕ್ತ, ಸಪ್ತ ಧಾತುಗಳಾಗಿ ಪ್ರಾರಬ್ಧವನ್ನು ಕಟ್ಟಿಕೊಂಡು ಆಹಾರ ಭಯ ಮೈಪುರ ನಿದ್ರಾದಿಗಳನ್ನು ಕಟ್ಟಿಕೊಂಡು ದುಃಖ ಪಡತಕ್ಕಂಥ ಜೀವನಿಗೆ ನಾನು ಶರೀರ ನಾನಿದ್ದೇನೆ ಅನ್ನೋದರಿಂದ ದುಃಖ ಆಗ್ತೈತಿ,
ಮನಸ್ಸನ್ನ ಅನ್ನುವುದರಿಂದ ಇಂದ್ರಿಯಗಳು ನಾನು ಈ ನಾನು ಅಂತಕ್ಕಂಥದ್ದು ಅಖಂಡ ಚೇತನ ವಸ್ತು ನಾನಿದ್ದೇನೆ ಅನ್ನುವಂತ ಒಂದು ಜ್ಞಾನವನ್ನ ಸದ್ಗುರುನಾಥನಾಗಿರ್ತಕ್ಕಂಥವನು ನಮಗೆ ತಿಳಿಸ್ತಾ ಇದ್ದಾನೆ. ಮತ್ತ ಆ ಜ್ಞಾನವನ್ನ ನಾವು ನೀವು ತಿಳ್ಕೊಂಡು ವಿಚಾರ ಮಾಡಬೇಕಿಲ್ಲ, ಮತ್ತೇನಿಲ್ಲ. ಅವ್ರು ಹೇಳೋದೇನು, ಅವ್ರು ಹೇಳ್ತಕ್ಕಂಥದ್ದು ಅರಿವಿನಿಂದ, ನಾವು ಕೇಳ್ತಕ್ಕಂಥದ್ದು ಅರಿವಿನಿಂದ. ಅದಕ್ಕೆ ಯಾಕೆ ಅವ್ರು ನೆರಕ್ಕೆ ಕೇಳಿದ್ರು ಮರಿ, ಅರಿವಿದ್ದು ಮರಿ ಎಂದು ಗುರುತ್ವ ಕರೆದು ಗುರು ಏನ್ ಹೇಳ್ತಾನ ಲಕ್ಷ್ಯ ಕೊಟ್ಟು ಕೇಳ, ಕೇಳಿದ್ಮೇಲೆ ಅದನ್ನ ವಿಚಾರ ಮಾಡು, ಮನನ ಮಾಡು. ನಾನೇ ಖಂಡ ಅನ್ನೋ ನಿಧಿಧ್ಯಾಸದಲ್ಲಿ ನಿಶ್ಚಿತ ಕರವಾದ್ರೆ ಈ ಸಂಸಾರವೂ ಇಲ್ಲ, ಹುಟ್ಟು ಸಾವು ಇಲ್ಲ, ದುಃಖನೂ ಇಲ್ಲ, ನಾನು ಖಂಡ ಅನ್ನುವಂಥ ಜ್ಞಾನ ಆ ಸದ್ಗುರುನಾಥನಾಗಿರ್ತಕ್ಕಂಥವನು ಹೇಳ್ತಾ ಇದ್ದಾನೆ. ಅವ್ರು ಹೇಳೋದು ಒಂದು 50%, ಇನ್ನ 50% ನಮ್ಮ ಕೆಲಸ ಇಲ್ಲ. ದಾರಿ ತೋರಿಸ್ತಾರೆ, ಹಿಂಗ್ ಹೋಗಪ್ಪ ಅಂತ ಹಿಡ್ಕೊಳ್ಳೋದೆ. ತಾಯಿ ಕುಂತು ಮಾಡಿ ಬಾಯಿತನ ತಗೊಂಡ್ಬರ್ತಾಳ ಬಿಡಿಸಾಕ. ನುಂಗೋರು ಯಾರು? ನೀನೇ ನುಂಗ್ಬೇಕು. ಹಂಗ ನಿನ್ನೊಳಗೆ ನೀನೇ ವಿಚಾರ ಮಾಡಿ ನಾನು ಬ್ರಹ್ಮಿದ್ದೇನೆ ಅನ್ನುವಂಥದ್ದನ್ನ ನಿಶ್ಚಯ ಮಾಡ್ಕೊಳ್ಳೋಕೆ ನಾಳೆ. ಆದ್ರೆ ದಿನ ಕೇಳೋದು ಅಲ್ಲೇ ಕೈಬಿಟ್ಟು ಮನೆಗೆ ಹೋಗುದು ಅಂದ್ರೆ ಎಷ್ಟು ಶಾಸ್ತ್ರಕ್ಕೆ ಎದುರು ಹೋಗೇವೆ ನಾವು. ದೇಹಕ್ಕೆ ಬುದ್ಧಿನೂ ಹೋಗಲಿಲ್ಲ, ಅಜ್ಞಾನವೂ ತೊಲಗಲಿಲ್ಲ, ವಿಷಯಗಳಿಂದ ವಿಮುಖರಾಗಲಿಲ್ಲ, ಇಂದ್ರಿಯಗಳ ವ್ಯವಹಾರ ನಿಲ್ಲಿಲ್ಲ. ಮತ್ತೆ ಜನನ ಮರಣ ಚಕ್ರ ದೇಹಕ್ಕ ಹುಟ್ಟು ಸಾವು ವ್ಯವಹಾರ, ಮನುಷ್ಯನ ಸುಖ ದುಃಖ ಇವೆಲ್ಲ ಇರುವೆ. ಅವುಗಳಿಗೆ ಸಾಕ್ಷಿಯಾಗಿ ನಾನಿದ್ದೇನೆ. ಅರಿವು ಇರು, ಅರಿವು ಇರು, ಅದರಲ್ಲಿ ನಾನು ಕಟ್ಟಿ ಒತ್ತುಕೊಂಡ್ರೆ ಅದನ್ನ ಗುರುಮುಖಿಯನ್ನು ತಿಳಿದು ಸದಾ ಕಾಲದಲ್ಲಿ ನಿಧಿಧ್ಯಾಸದಲ್ಲಿ ನಾವು ಚಿಂತನ ಮಾಡಿದರೆ ಅಂಥವನಿಗೆ ಅವ ಜಗತ್ತಿನಲ್ಲಿ ಏನೇ ಮಾಡಿದ್ರೆ ಒಂದು ಇಲ್ಲ. ಸದ್ಗುರುನಾಥ ಅಂದ್ರೆ ಇಷ್ಟು ಕಾರ್ಯ ಹಾಕೊಂಡು ಬಣ್ಣ ಬಿಟ್ಕೊಂಡು ಮಠ ಮಾಡ್ಕೊಂಡು ಅದನ್ನು ಕೊಡೋ ಇದನ್ನು ಕೊಡೋ ಅನ್ನೋರು ಇವರೆಲ್ಲ ಸದ್ಗುರು ಅನ್ನೋದು ಬರುಲ್ಲ. ನಮ್ಮ ಪ್ರಪಂಚ ಸಾರ್ದ ನಮ್ಮ ಜಾಗ ಕಾರ್ಯ ಹಾಕೊಂಡ್ರೆ ಕಟ ಬಿಟ್ಕೊಂಡ್ರೆ ಏನೋ ಒಂದು ಹಾಕೊಳ್ಳೋ ಮಾಡ್ಬೋದು. ಬರೀ ವಿಷಯದ ಅದು ಬಲೆಯಲ್ಲಿ ಬಿಟ್ಕೊಂಡು ಭೋಗ ಭಾಗ್ಯಗಳನ್ನ ಸೆಟ್ಟಿಂಗ್ ಮಾಡಿಕೊಂಡು ಅವ್ರಿಗೂ ಕಾಣಗಲ್ಲ, ಮತ್ತೆ ನಮ್ಗೆ ಅದು ತಿಳಿ ಒಂದು ಕಡೆ ನಿಂದೆ ಅಲ್ಲ. ಆದರೆ ನಮ್ಮೊಳಗೆ ನಾವು ಕೂತ್ಕೊಂಡು ನಾವೇ ಅಖಂಡ ಬ್ರಹ್ಮ ವಸ್ತು ಇದ್ದೇವೆ ಅನ್ನುವಂಥ ಒಂದು ಮಾರ್ಗವನ್ನ ಸದ್ಗುರುನಾಥ ತಿಳಿಸ್ತಾನೆ. ನಾವು ಆ ದಾರಿ ಹಿಡ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರ ಪಾದಕ್ಕೆ ಶರಣು ಶರಣ. ಶಿವಪ್ಪಾಕಿ ಗುರುಗಳು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಿದ್ದೇನೆ ಎಂಬ ಅರಿವನ್ನ ಆ ಸದ್ಗುರು ತೋರಿಸ್ಕೊಡ್ತಾನ. ನಾವು ಅವನ್ನು ತೋರಿದಂತಹ ಮಾರ್ಗದಲ್ಲಿ ನಾವು ನಿಷ್ಠೆಯಿಂದ ನಡೆಯಬೇಕಂತ ತಿಳಿಸಿಕೊಟ್ಟು ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಪ್ರಕಾಶ್ ಕಂಪಿ ಗುರುಗಳು ಈಗ ಶುದ್ಧ ಕಡಿಮೆ ಸದ್ಗುರು ಶ್ರೀ ಶರಣಬಸವನಾಥ ಸ್ವಾಮಿಗಳು, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಉಚಿತ ಮಾತ್ರ ಸಾಂತರಿಕ ಜ್ಞಾನವನ್ನು ನಮಗೆಲ್ಲ ನೀಡಬೇಕಾಗಿ ಅವರಲ್ಲಿ ವಿಚಾರಪಡ್ತೀವಿ. ಏನ್ ಕಂಬಿಯವರು ಏನ್ ಹೇಳ್ತಾರೆ ಈಗ? ಆಗಮ ಯಾವ್ದ್ರಿ ಗುರುಗಳೇ? ಕಂಬಿ ಗುರುಗಳೇ?
ಹೇಳ್ತೀವಿ ಈಗ ಹೇಳ್ತೀರೇನ ಇಲ್ಲ ಅಲ್ರಿ ನೀವು ಹೇಳೋ ವಿಷಯ ನಾ ಇಟ್ಕೊಳ್ಳೋಕೆ ಯಾವ್ದಾರ ಕೇಳ್ತೀನಿ. ಮೊನ್ನೆ ವೀರಾಗಮ ಒಂದು 70 ವರ್ಷಗಟ್ಟಲು ದಸರಾ ದರ್ಗಳು ಒಂದು ಬಿಡುಗಡೆ ಆಗಿದ್ದಿಲ್ಲ. ವೀರಾಗಮ ಮತ್ತು ಸಿದ್ಧಾಂತ ಶಿಖಾಮಣಿ ಎರಡನ್ನು ಪ್ರಸ್ತಾಪ ಮಾಡಿದ್ರೆ ಅದೊಂದು ಹೇಳಿದ್ದೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಮತ್ತು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷ್ಯ. ಸಿದ್ಧಾಂತ ಶಿಖಾಮಣಿಯಲ್ಲಿ 101 ಸ್ಥಳಗಳು, 44 ಅಂಗಸ್ಥಳಗಳು, 57 ಲಿಂಗಸ್ಥಳಗಳು. ಆರಂಭದಲ್ಲಿ 44 ಅಂಗಸ್ಥಳಗಳ ಪೈಕಿ ಈಗ ಯಶಸ್ವಿಯಾಗಿ 5 ಪರಿಚ್ಛೇದಗಳನ್ನು ಮುಗಿಸಿ, 21 ಪರಿಚ್ಛೇದಗಳ ಪೈಕಿ 5 ಪರಿಚ್ಛೇದಗಳ ಮುಗಿಸಿ 6ನೇ ಪರಿಚ್ಛೇದಕ್ಕೆ ಪ್ರವೇಶ ಮಾಡಿವಿ. ಮತ್ತೆ 44 ಸ್ಥಳಗಳ ಪೈಕಿ, ಅಂಗಸ್ಥಳಗಳ ಪೈಕಿ 4ನೇ ಸ್ಥಳ ಗುರು ಕಾರುಣ್ಯ ಸ್ಥಳ. ಯಾವ ಯಾವ ಸ್ಥಳದಲ್ಲಿ ಏನೇನು ಸಾಧನೆ ಮಾಡ್ತಾ ಇದ್ದೀವಿ ಅನ್ನೋದು ಚಂದ ತಿಳ್ಕೋಬೇಕು. ಫಸ್ಟ್ ಸ್ಥಳ ಪಿಂಡಸ್ಥಳ. ಪಿಂಡಸ್ಥಳ ಅಂತ ಬರೆದ ಮೇಲೆ ಅದ್ರ ಮುಂದೆ ಏನ್ ಬರಿಬೇಕು? ಪಿಂಡಸ್ಥಳದಾಗ ಏನ್ ಸಾಧನೆ ಮಾಡೋದು? ಶುದ್ಧಾಂತಕರಣ. ಶುದ್ಧಾಂತಕರಣ ಸಾಧನೆ ಪಿಂಡಸ್ಥಳದೊಳಗೆ. ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಇವೆಲ್ಲ ಮಲದೋಷದಾಗ ಬರ್ತವ. ಮತ್ತೆ ವಿಕ್ಷೇಪ ದೋಷ. ಇವೆರಡನ್ನ ಅಲ್ಲಿ ಕಳ್ಕೋಬೇಕು. ಕಳ್ಕೊಂಡ್ಮೇಲೆ ಮುಂದೆ ಪಿಂಡ ಜ್ಞಾನ ಸ್ಥಳದೊಳಗ ಆತ್ಮ ಅನಾತ್ಮ ವಿವೇಕ. ಇದು ಹೇಳಕ್ ಬರ್ಬೇಕು. ಯಾವ ಸ್ಥಳದೊಳಗೆ ಏನ್ ಸಾಧನೆ ಮಾಡ್ತೀರಿ ಅಂತ ಕೇಳಿದ್ರೆ ಸುಮ್ಮನೆ 101 ಸ್ಥಳ 101 ಸ್ಥಳ 101 ಸ್ಥಳದೊಳಗೆ 101 ಸಾಧನೆಗಳದಾವ. ಮುಂದ 3ನೇದ್ರೊಳಗೆ ಏನದ? ಆತ್ಮ ಅನಾತ್ಮ ಎರಡನ್ನ ತಿಳಿದ ಮೇಲೆ ಅದಕ್ಕೆ ವಿವೇಕ ವಿವೇಕ ಅಂತಾರೆ. ಆತ್ಮ ಅನಾತ್ಮವನ್ನ ಬೇರ್ಪಡಿಸಿ ತಿಳಿದುಕೊಳ್ಳೋದಕ್ಕೆ ವಿವೇಕ ಅಂತಾರೆ. ಮುಂದ ವಿವೇಕ ಆದ್ಮೇಲೆ ಅನಾತ್ಮದ ಬಗ್ಗೆ ಹೇಯ ಭಾವನೆ, ಆತ್ಮದ ಬಗ್ಗೆ ಪ್ರಿಯ ಭಾವನೆ. ಅದಕ್ಕೇನಂತಾರ? ವಿರಾಗ ವೈರಾಗ್ಯ ಅಂತಾರೆ. ಅನಾತ್ಮದ ಬಗ್ಗೆ ಹೇಯ ಭಾವನೆ. ಅದಕ್ಕೇನಂದ್ರು 3ನೇ ಸ್ಥಳನೇ ಸಂಸಾರ ಹೇಯ ಸ್ಥಳ. ಅನಾತ್ಮಕ್ಕೆ ಸಂಸಾರ ಅಂದ್ರೆ ಇದಾದ್ಮೇಲೆ ಮುಂದೆ ಇದು ಸಾಧಕನಾದವನು ಆರಂಭದಲ್ಲಿ ಈ ಪೂರ್ವ ಸಿದ್ಧಿ ಮಾಡ್ಕೋಬೇಕು. ಪೂರ್ವ ಸಿದ್ಧಿ ಮಾಡ್ಕೊಂಡ್ಮೇಲೆ ಅವನೊಳಗೆ ಏನಾಗ್ತದ? ಒಂದು ಮುಮುಕ್ಷತ್ವ ಅಂತ ಉಂಟಾಗ್ತದ. ಆ ಮುಮುಕ್ಷತ್ವ ಉಂಟಾದಾಗ ತನ್ನ ಆವರಣ ದೋಷಗಳನ್ನ ಕಳ್ಕೊಳ್ಳೋದಕ್ಕೆ ಒಬ್ಬ ಸದ್ಗುರು ಅಂತ ಬೇಕಾಗ್ತಾನ. ಆ ಗುರುವನ್ನು ಅರಸಿ ಹೋಗಿ ಗುರುವಿಗೆ ಶರಣಾಗತನಾಗಿ ಗುರುವಿನ ಬಳಿ ದೀಕ್ಷೆ ತಗೊಳ್ಳಂತ ಕೆಲಸ ಮಾಡಿ ಗುರುವಿನ ಬಳಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಮುಂದೆ ಎದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸಾಧನೆಗಾಗಿ ಶ್ರವಣ,
ಮೋಕ್ಷ ಸಾಧನೆಗಾಗಿ ಮನನ, ಮೋಕ್ಷ ಸಾಧನೆಗಾಗಿ ನಿಧಿಧ್ಯಾಸನ. ಈ ಶ್ರವಣ ಮನನ ನಿಧಿಧ್ಯಾಸನದ ಮುಂದುವರಿದ ಭಾಗ ಏನದಂತಂದ್ರೆ ತತ್ ಮತ್ತು ತ್ವಮ್ಗಳ ಪದಾರ್ಥ ಶೋಧನ. ಈ ಶೋಧನೆ ಒಳಗೆ ಮುಣಗಬೇಕು. ಗುರುವಿನಿಂದ ಕೇಳಿ ತಾನು ಮಾಡಬೇಕಾದ ಕೆಲಸಗಳು ಇದ್ರೊಳಗೆ ಇರ್ತಾವ. ತನ್ನೊಳಗೆ ತಾನು ಒಂದು ಸಂಶೋಧನೆ ಮಾಡಬೇಕಾಗ್ತದೆ. ಪಿಂಡಾಂಡಕ್ಕೆ ಸಂಬಂಧಪಟ್ಟಂತೆ ಏನು ಚೇತನ ಅದ, ಪಿಂಡಾಂಡಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕೃತಿ ಅನಾತ್ಮ ಆದ, ಅವೆರಡಕ್ಕ ಕೂಡಿಸಿ ತ್ವಂ ಅಂತಾರ. ತ್ವಂ ಅಂದ್ರೆ ಪಿಂಡಾಂಡದಲ್ಲಿರುವ ಅನಾತ್ಮ ಮತ್ತು ಆತ್ಮ ಇವೆರಡೂ ಬೆರೆಸಿ. ನೀವು ಅನಾತ್ಮವನ್ನ ಬಿಟ್ಟು ಬರೀ ಆತ್ಮವನ್ನ ಹೇಳಿದರೆ, ಈಗ ನೋಡ್ರಿ, ಹಾಲು ಹಾಲು ಅಂತೀರಿ, ನೀರು ಕಲಸಿದ ಹಾಲಿಗೂ ಹಾಲೆ ಅಂತೀರಿ, ಶುದ್ಧ ಹಾಲು ನೀರು ಕಲಸಲಾರ ಹಾಲಿಗೂ ಹಾಲೆ ಅಂತೀರಿ. ಹಂಗ ಇಲ್ಲಿ ನಾವೇನ್ ಬಳಸ್ತೀವಿ? ನಾನು 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 ಅಂತೀವಿ. ನಾನು ಅಂತಂದ್ರ ಶುದ್ಧ ಆತ್ಮ ಸ್ವರೂಪಕ್ಕೂ ನಾನೇ ಅಂತೀವಿ. ಮತ್ತ ಶುದ್ಧ ಆತ್ಮದ ಜೊತೆಗೆ ಅನಾತ್ಮವನ್ನ ಬೆರೆಸಿ ಕೂಡ ನಾನೇ ಅಂತೀವಿ. ಈ ಶರೀರ, ಬುದ್ಧಿ, ಮನಸ್ಸು, ವಿದ್ಯೆ, ಹುದ್ದೆ, ಜಾತಿ, ಧರ್ಮ ಮತ್ತಿನ್ನೇನದವಲ್ಲ ಎಲ್ಲ ಓಸು ಕಲಿಸಿ ನಾನು ಅಂತೀವಿ. ಅದು ಅನಾತ್ಮ ಸಹಿತವಾದ ನಾನು. ಆ ಅನಾತ್ಮ ಸಹಿತವಾದ ಆತ್ಮಕ್ಕ ನಾನು ಅನ್ನೋದಕ್ಕೆ ವಾಚ್ಯಾರ್ಥ ಅಂತೀವಿ. ಈ ನಾಮ ರೂಪ ಕ್ರಿಯೆಗಳನ್ನ ಎಲ್ಲ ಬಿಟ್ಟು ಕೇವಲ ಆತ್ಮವನ್ನ ಕುರಿತು ಹೇಳಿದ್ರೆ ನಾನು ಅಂದೇವಂದ್ರೆ ಅದು ಲಕ್ಷ್ಯಾರ್ಥ. ತ್ವಮ್ ಪದದ ಲಕ್ಷ್ಯಾರ್ಥ ಅಂದ್ರೆ ಶುದ್ಧ ನಾನು, ಅದರೊಳಗೆ ಮತ್ತೊಂದು ಪದಾರ್ಥ ಇಲ್ಲ. ಶುದ್ಧ ಆತ್ಮನೇ ನಾನು ಅಂತ ಹೇಳಿದ್ರೆ ತ್ವಮ್ ಪದದ ಲಕ್ಷ್ಯಾರ್ಥ. ಶುದ್ಧ ಆತ್ಮದ ಅರಿವು ಆಗ್ಲಾರ್ದಕ್ಕ ಅನಾತ್ಮದ ಜೊತೆಗೆ ನಮ್ಮನ್ನ ಗುರುತಿಸ್ಕೋತೀವಲ್ಲ, ಅದಕ್ಕೇನಂತಾರ ವಾಚ್ಯಾರ್ಥ. ನೀರು ಕಲಿಸಿದ ಹಾಲಿಗೆ ಹಾಲು ಅನ್ನೋದು ವಾಚ್ಯಾರ್ಥ. ನೀರು ಕಲಿಸಲಾರ್ದ ಶುದ್ಧ ಹಾಲಿಗೆ ಹಾಲು ಅನ್ನೋದು ಲಕ್ಷ್ಯಾರ್ಥ. ಹಿಂಗೆ ತಿಳ್ಕೋಬೇಕಿದ್ರು. ಮತ್ತೆ ತ್ವಮ್ ಆದ್ಮೇಲೆ ತತ್, ಈ ಪಿಂಡಾಂಡದಿಂದ ಭಿನ್ನವಾದ ಮತ್ತ ಹೊರಗೆ ಬ್ರಹ್ಮಾಂಡದಲ್ಲಿರುವಂತಹ ವಸ್ತುಗಳು, ಜೀವಿಗಳು, ಬಯಲು, ಮತ್ತಿನ್ನೇನೇನದವಲ್ಲ ಪಂಚಭೂತಗಳು, ಸಮಷ್ಟಿ ಎಲ್ಲದ ಹೊರಗೆ. ಇದು ವ್ಯಷ್ಟಿ, ಅದು ಸಮಷ್ಟಿ. ಅದಕ್ಕೆಲ್ಲ ಕಲಿಸಿ ಅದಕ್ಕೇನಂತೀವಿ? ಅಲ್ಲಿನೂ ಬ್ರಹ್ಮಚೇತನ ಅದ ಮತ್ತು ಅನಾತ್ಮ ಅದ. ಇಲ್ಲಿ ಸಣ್ಣ ಕಸದ ಬುಟ್ಟಿ ಅದ, ಅಲ್ಲಿ ದೊಡ್ಡ ಕಸದ ಬುಟ್ಟಿ ಅದ. ಆ ಕಸದ ಬುಟ್ಟಿ ಸಮೇತ ಅನಾತ್ಮ, ಪ್ರಕೃತಿ, ಮಾಯೆ ಏನೇನು ಅಂತಿರಲ್ಲ, ಅಜ್ಞಾನ, ಅದೆಲ್ಲ ಸೇರಿ ಆ ಬ್ರಹ್ಮಚೇತನವನ್ನ ಕುರಿತು ಹೇಳಿದ್ರೆ ತತ್ ಪದದ ವಾಚ್ಯಾರ್ಥನ ಲಕ್ಷ್ಯಾರ್ಥನ. ಬ್ರಹ್ಮಾಂಡದಲ್ಲಿರುವ ಅನಾತ್ಮದ ಜೊತೆಗೆ ಆ ಪರಮಾತ್ಮನನ್ನು ಸೇರಿಸಿ ನೀನು ಅಂದೇವಂತಂದ್ರೆ ವಾಚ್ಯಾರ್ಥ. ಆ ಎಲ್ಲಾ ಅನಾತ್ಮ ಪದಾರ್ಥಗಳನ್ನ ತ್ಯಾಗ ಮಾಡಿ ಕೇವಲ ಬ್ರಹ್ಮವನ್ನೇ ನಾವು ಬ್ರಹ್ಮ ಅಂದೇವಂತಂದ್ರೆ ಅದು ಲಕ್ಷ್ಯಾರ್ಥ. ಅದಕ್ಕೆ ನಿನ್ನೆ ಚಾರ್ಟ್ ಹೇಳಿದ್ದೆ. ಏನ್ ಮಾಡಿದ್ರಿ? ಸೀರಿಯಲ್ ನಂಬರ್ 1 ಏನ್ ಬರ್ದ್ರಿ? ಅನಾತ್ಮದ ಏನ್ ಬರ್ದ್ರಿ? ಕಲ್ಲು ಇದೆ. ಮುಂದ ಇದೆ ಅನ್ನೋದು ಆತ್ಮ, ಬ್ರಹ್ಮ, ಪರಮಾತ್ಮ. ಇದೆ, ಇದ್ದಾನೆ, ಇದ್ದಾಳೆ, ಇದ್ದಾರೆ, ಇದೆಲ್ಲ ಆತ್ಮ. ಮತ್ತ ಕಲ್ಲು, ಮತ್ತಿನ್ಯಾವುದೋ ಹೆಸರುಗಳು, ಮತ್ತಿನ್ನೇನೇನೋ ನಾಮರೂಪಗಳು, ಇನ್ನ ಏನೋ ವಸ್ತುಗಳಿದ್ರೆ ಈ ಕಡೆ ಅನಾತ್ಮ ಬರಿಬೇಕು. ಅಲ್ಲೇನದ? ಬ್ರಹ್ಮನೇ
ಆತ್ಮನೇ ಅನಾತ್ಮ ರೂಪವಾಗಿ ತೋರುತ್ತಿದ್ದಾನೆ. ತೋರುವಿಕೆಯಲ್ಲಿ ಅನಾತ್ಮ, ಇರುವಿಕೆಯಲ್ಲಿ ಆತ್ಮ. ತೋರುವಿಕೆಯಲ್ಲಿ ಅನಾತ್ಮ, ಇರುವಿಕೆಯಲ್ಲಿ ಆತ್ಮ. ಈ ರೀತಿ ತಿಳ್ಕೊಂಡು ಅತ್ಯಂತ ಮುಖ್ಯವಾದದ್ದು ಬಿಟ್ರಿ. ಏನ್ ಬಿಟ್ರಿ? ಏನೇನ್ ಬರ್ದ್ರಿ ಈ ಕಡೆ ಅನಾತ್ಮ ಲಿಸ್ಟ್ನಾಗ? ನಾನು, ಅವನು, ಅವಳು, ಇವರು ಎಲ್ಲ ಬರ್ದ್ರ. ಅದ್ರೊಳಗೆ ನಾನು ಅನ್ನೋದು ಬರ್ದ್ರೆ ನಾನು ಅಂತೇಳಿ ನಿಮ್ಮನ್ನು ನೀವು ಬರ್ಕೊಂಡಿರೇ ಇಲ್ಲ? ಅನಾತ್ಮದಾಗ ನಾನು ಅನ್ನೋದು ವಾಚ್ಯಾರ್ಥ. ಮತ್ತೆ ಈ ಕಡೆ ಏನ್ ಬರಿಬೇಕು? ನಾನು ಆತ್ಮದಾಗ ಏನ್ ಬರೀತೀರಿ? ನಾನು ಇದ್ದೇನೆ. ಈ ಕಡೆ ಇದ್ದೇನೆ ಅಷ್ಟೇ. ನಾನು ಇದ್ದೇನೆ. ಇದ್ದೇನೆ ಅಂದ್ರೆ ಏನಿದಿರಿ? ಬ್ರಹ್ಮನೇ ಅದಿರಿ. ನಾನು ಅಂತೇಳಿ ನಿಮ್ಮ ನಾಮ, ರೂಪ, ಕ್ರಿಯೆ, ವಿದ್ಯೆ, ಹುದ್ದೆ ಮತ್ತಿನ್ನೇನದವ ಅವೆಲ್ಲ ಏನದವ ಬ್ರಹ್ಮನೇ ಆ ಎಲ್ಲ ನಾಮ, ರೂಪ, ಕ್ರಿಯೆಗಳಾಗಿ ತೋರ್ತಾ ಇದ್ದಾನೆ. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಅನಾತ್ಮ, ಭ್ರಮ. ಇರುವಿಕೆಯಲ್ಲಿ ಹಗ್ಗ, ತೋರುವಿಕೆಯಲ್ಲಿ ಹಾವು. ಹಾವು ಇಲ್ಲದ್ದು. ಪೊಲೀಸ್ ಆಗಿ ರಿಟೈರ್ ಆಗಿ ಮನೆಗೆ ಕಳಿಸ್ಬಿಟ್ಟು 10 ವರ್ಷ ಆಗ್ಯಾದ. ಅದು ಮನೆಯಾಗಿಂದ ಇನ್ನ ಇಸ್ತ್ರಿ ಹೊಡಿತಾರ. ಅದು ಪ್ಯಾಂಟ, ಶರ್ಟ, ಬಡಿಗಿ, ಕ್ಯಾಪ ಇಟ್ಕೊಂಡಾರ ಮನ್ಯಾಗ. ಅವು ಹಾಕೊಂಡು ನೋಡ್ತಿರ್ತಾರ ಅವಾಗ ಹೆಂಗಿದ್ದೆ, ಈಗ ಹೆಂಗ್ ಕಾಣ್ಲಕತ್ತೀನಿ. ಈಗಿಲ್ಲದು. ಅವಾಗರ ಇತ್ತೇನದು? ಡ್ಯೂಟಿ ಮೇಲೆ ಇದ್ದಾಗರೆ ನೀವು ಪೊಲೀಸ್ ಇದ್ರೇನು? ಬ್ರಹ್ಮನೇ ಇದ್ರಿ. ಬ್ರಹ್ಮನೇ ಪೊಲೀಸ್ ಆಗಿ ಕಾಣ್ಲಕತ್ತಿದ್ದಷ್ಟೇ. ಯಾವ ಕಾಲಕ್ಕೂ ಪೊಲೀಸ್ ಆಗಿಲ್ಲದ ಆತ್ಮ. ಪೊಲೀಸ್ ಆಗೋದಕ್ಕಿಂತ ಮೊದಲೂ ಪೊಲೀಸ್ ಆಗಿಲ್ಲ, ಪೊಲೀಸ್ ಇದ್ದಾಗನೂ ಪೊಲೀಸ್ ಆಗಿಲ್ಲ, ರಿಟೈರ್ ಆದ್ಮೇಲೂ ಪೊಲೀಸ್ ಆಗಿಲ್ಲ. ಅದು ಏನಿರ್ಬೇಕು ಅದೇ ಅದ. ಮ್ಯಾಲ ನಾಮ ರೂಪಗಳು ಏನದವ ತೋರುವಿಕೆಯಲ್ಲಿ, ಇರುವಿಕೆಯಲ್ಲಿ ಬ್ರಹ್ಮನೇ ಅದ. ಬ್ರಹ್ಮನ ಹೊರತಾಗಿ ಮತ್ತೇನೇನೇನೇನೇನೂ ಇಲ್ಲ. ಅವ್ರು ಯಾರೋ ಒಬ್ರು ಬಂದು ಜಾಯಿನ್ ಆಗ್ತಿದ್ರಲ್ಲ ನಮ್ಮದ್ರಾಗ. ನಾವು ಯಾವ್ದಕ್ಕ ಇದರವರಿದ್ದೆವು, ಆಡಿಟ್ ಡಿಪಾರ್ಟ್ಮೆಂಟ್ನವರದೀವಿ. ನಾವು ಪ್ರಧಾನ ಮಂತ್ರಿಗೆ ಸಹಿತ ಅಕೌಂಟ್ಸ್ ಕೇಳ್ತೀವಿ. ಅಷ್ಟು ಕೆಪಾಸಿಟಿ. ರಿಟೈರ್ ಆಗಿ 10 ವರ್ಷ 15 ವರ್ಷ ಆಗ್ಯದ. ಈಗ ಯಾರು ಕೇಳ್ತಾರೆ ನಿಮಗೆ? ಪ್ರಧಾನ ಮಂತ್ರಿ ಬಲ್ಲಿ ಹೋದ್ರೆ ಸನೇಕರ ಹೊರಬಿಡ್ತಾರ. ಅವಾಗ ಇತ್ತು ಡ್ಯೂಟಿ ಮಾಡಿದ್ರಿ ಅಷ್ಟೇ. ಅದು ತಲೆಗೆ ಇಟ್ಕೊಂಡಿರುವಾರ ಮುಗೀತದ. ಅವಾಗೇನ್ ಮಾಡೋದಕ್ಕಿತ್ತು ಮಾಡಿವಿ. ಆದ್ರೆ ಅದನ್ನೇ ತಲೆಗೆ ಇಟ್ಕೊಂಡು ಅಜ್ಜಿ ಮಾಡ್ಕೊಂಡು ಈಗನು ಅದೇ ಅದೀವಿ ಅನ್ನಂಗೆ ಮಾಡಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಇಲ್ಲಿ ಗುರುವಿನ ಗುಣಗಾನ. ಗುರುವಿನ ಗುಣಗಾನ ಅಂತಂದ ಕೂಡ್ಲೇನೆ ಒಂದು ವ್ಯಕ್ತಿ ಗುರು, ಇನ್ನ ಒಂದು ತತ್ವಗುರು. ವ್ಯಕ್ತಿ ಗುರು ಏನು? ಪ್ರತ್ಯಕ್ಷ ಅರಿವಿನ ಸ್ವರೂಪ ಇದ್ದರೆ ವ್ಯಕ್ತಿ ಗುರು. ಕಣ್ಣೆದುರಿಗೆ ಕಾಣಬೇಕು. ಅವನ ಆಡ ಮಾತುಗಳು ತತ್ವನೇ ಇರಬೇಕು. ಅವನ ನಡೆ ತತ್ವನೇ ಇರಬೇಕು. ಅವನ ನುಡಿ ತತ್ವನೇ ಇರಬೇಕು. ಅದಕ್ಕೇನಂತಾರೆ? ಪ್ರತ್ಯಕ್ಷ ಅರಿವಿನ ಸ್ವರೂಪ. ವ್ಯಕ್ತಿ ಗುರು ಪ್ರತ್ಯಕ್ಷ ಅರಿವಿನ ಸ್ವರೂಪ. ಮತ್ತ ಒಳಗಿರೋ ಗುರು ತತ್ವ ಗುರು ಅದನಲ್ಲ ಆತ್ಮ, ಅವನ ಹೆಂಗದನ? ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಅವನು ಗುರುನೇ, ಅವನೇ ನಿಜವಾದ ಗುರು. ಒಳಗಿರೋ ಅರಿವೇ ನಿಜವಾದ ಗುರು. ಅವ ಹೆಂಗದನ? ಅಪ್ರತ್ಯಕ್ಷ ಗುರು.
ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವು, ಹೊರಗಿರುವ ಗುರುವು ಪ್ರತ್ಯಕ್ಷ ಅರಿವು. ಅವ ಹೇಳಿದ್ ಇವ ಹೇಳ್ಬೇಕು, ಇವ ಹೇಳಿದ್ ಅವ ಹೇಳ್ಬೇಕು. ಇಬ್ರು ಬೇರೆ ಬೇರೆ ಹೇಳಂಗಿಲ್ಲ. ಅರಿವಿನ ಮಾತಾಡಿದ್ರೆ ಮಾತ್ರ ಅವ ಗುರು. ಮರಿವಿನ ಮಾತಾಡಿದ್ನು ಅಂತಂದ್ರೆ ಅವ ಗುರುನೇ ಅಲ್ಲ. ಮರವಿನ ಮಾತಾಡ್ಲಕ್ ಜಗತ್ತಿನಾಗ ಬಹಳ ಮಂದಿ ಅದಾರ, ಅದಕ್ಕೆ ಗುರು ಎದಕ್ಕೆ ಬೇಕು? ಒಳಗಿದ್ದ ಅರಿವು ಏನ್ ಹೇಳ್ತದ ಅದನ್ನೇ ಇವನು ಹೇಳ್ತಿದ್ನಂತಂದ್ರ ಅವನಿಗೆ ಸದ್ಗುರು ಸದ್ಗುರು ಅಂತಾರೆ. ಆ ಗುರುನೇ ಶಿವನೇ ಗುರು. ಅವನಿಗೆ ಇವನಿಗೆ ಏನು ವ್ಯತ್ಯಾಸ ಇಲ್ಲ. ಆ ಗುರು ಹೆಂಗದನ ಉಪದೇಶ ಮಾಡ್ತಾನ. ಹೊರಗಿನ ಗುರುನು ಉಪದೇಶ ಮಾಡ್ತಾನೆ, ಒಳಗಿನ ಗುರುನು ಉಪದೇಶ ಮಾಡ್ತಾನೆ. ಆ ಗುರು ಹೆಂಗದನ ಮೌನವಾಗ್ಯದನ, ನಿಶ್ಶಬ್ದವಾಗ್ಯದನ. ಈಗ ಅವನು ಏನಾರ ಆವಾಜ್ ಮಾಡಿ ಹೇಳ್ತಾನೆ ಒಳಗಿನಿಂದ. ಏನಾರ ನೀವು ಅಲ್ಲದ್ದು ವಿಚಾರ ಮಾಡಿದಾಗ ನಿಮ್ಮದ ಅಲ್ಲದ ವಸ್ತುವನ್ನು ನೀವು ಎಲ್ಲಾರ ಎತ್ಕೊಂಡು ಹೋಗ್ಲಕತ್ತೀರಿ ಅಂದ್ರೆ ಒಳಗೆ ಹೇಳ್ತಾನಿಲ್ಲ, ಇದು ನಿಂದ ಅಲ್ಲ, ಅದು ತಗೋಬೇಡ, ಒಳ್ಳೇದಲ್ಲ, ಹಂಗ ಹೇಳೋದನ ಇಲ್ಲ ಒಳಗೆ. ಮುಂದೆ ಸಮಸ್ಯೆ ಆಗ್ತದ, ಮುಟ್ಲಕ್ ಹೋಗ್ಬೇಡ, ನಿಂದ ಅಲ್ಲ ಅಂತೇಳಿ ತಿಳಿಸಿ ಹೇಳಂತ ಒಬ್ಬ ಒಳಗೆ ಅರಿವಿನ ಸ್ವರೂಪ ಅದನ್ನಲ್ಲ, ಅವ ಏನ್ ಸೌಂಡ್ ಮಾಡಿ ಹೇಳ್ತಾನೆ? ಏನೇನಾರ ಏನು ಸೌಂಡ್ ಮಾಡಲ್ಲ. ಅದಕ್ಕೇನಂತಾರ, ಅವ ಹೇಳಿದ್ದೆಲ್ಲ ನಿಶ್ಶಬ್ದ ವೇದ. ವೇದ ಅಂದ್ರೆ ಜ್ಞಾನ. ಅವ ಹೇಳದಂಥದ್ದು ನಿಶ್ಶಬ್ದ ವೇದ. ಆ ನಿಶ್ಶಬ್ದ ವೇದವನ್ನ ನಾವು ಕೇಳಿದ್ರೆ ನಾವು ಮಹಾತ್ಮರಾಗ್ತೀವಿ, ನೀವು ಕೇಳಿದ್ರೆ ನೀವು ಮಹಾತ್ಮರಾಗ್ತೀರಿ. ಯಾರು ಅವನ್ ಮಾತು ಕೇಳ್ತಾರ, ಆ ನಿಶ್ಶಬ್ದ ವೇದನ ಮಾತು ಯಾರು ಕೇಳ್ತಾರ ಅವರು ಮಹಾತ್ಮರಾಗ್ತಾರೆ. ಕೃಷ್ಣ ನಿಶ್ಶಬ್ದ ವೇದ ಕೇಳದ ಅವ ಮಹಾತ್ಮ ಆದ, ರಾಮ ಕೇಳದ ಅವ ಮಹಾತ್ಮ ಆದ, ಬುದ್ಧ ಬಸವ ಅವರೆಲ್ಲರೂ ಕೇಳಿದ್ರು ಅವರೆಲ್ಲ ಮಹಾತ್ಮರಾದರು. ನಿಶ್ಶಬ್ದ ವೇದವನ್ನ ಕೇಳೋದು ಕಲಿಬೇಕು ನಾವು. ಮತ್ತ ಈಗ ನಾವು ಮಾತನಾಡುವಾಗ ಆ ಆತ್ಮಕ್ಕೆ ಸಂಬಂಧಪಟ್ಟದ್ದೇ ನಾವು ಮಾತಾಡಬೇಕು. ಅದನ್ನ ಬಿಟ್ಟು ಬೇರೆ ಏನೇನು ಮಾತಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟದ್ದೇ ಮಾತನಾಡಿದ್ರ ಅದಕ್ಕೆ ಮೌನ ಅಂತೀರ, ಶಬ್ದ ಅಂತೀರ. ಅದಕ್ಕೆ ಆತ್ಮದ ಶುದ್ಧವಾದ ಆತ್ಮದ ವಿಚಾರವನ್ನು ಮಾತ್ರ ಮಾತಾಡ್ತಿದ್ರ ಅವಕ್ ಮಾತಂತೀರ. ಅವಕ್ಕ ಮಾತಲ್ಲದ ಮಾತುಗಳು. ಅವು ಮಾತಲ್ಲದ ಮಾತುಗಳು. ಹೇಳೋದ್ರಿಂದ ಕೇಳೋದ್ರಿಂದ ಆತ್ಮಾನುಭವ ಆಗಂಗಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಏನೇನೋ ಕತಿ ಕಟ್ಟಿ ದೃಷ್ಟಾಂತ ಕೊಟ್ಟು ಹೇಳಿದ್ರೆ ಆಗಲ್ಲ. ಶುದ್ಧ ಆತ್ಮಕ್ಕೆ ಸಂಬಂಧಪಟ್ಟಂತ ವಿಚಾರ ಹೇಳಿದ್ರೆ ಅದೇನದ ಮಾತಲ್ಲದ ಮಾತುಗಳು. ಮಾತಲ್ಲದ ಮಾತುಗಳು ಆಡಿದರೆ ಅದು ಮೌನನೇ. ಅದು ಮೌನನೇ. ಅದಕ್ಕೆ ಆತ್ಮತತ್ವ ವಿಚಾರಜ್ಞ. ಗುರುವಿನ ಗುಣಗಾನ ಮಾಡ್ಲಕತ್ತಾರ. ಆತ್ಮತತ್ವ ವಿಚಾರಜ್ಞ. ತೋರುವುದೆಲ್ಲ ಅನಾತ್ಮ, ತೋರದ ಮನ ಬುದ್ಧಿಗಳಿಗೆ ನಿಲುಕದ, ಭಾವದ ಪರಿಮಿತಿಗೆ ಒಳಪಡದ ಸತ್ಯವಸ್ತುವೇ ಆತ್ಮ. ಅದು ನಿತ್ಯ, ನಿರಂಜನ. ಅದರ ಅಮರ ಆಧಾರದಲ್ಲಿ ಅನಾತ್ಮದ ತೋರಿಕೆ. ಅದು ಅಮರ ಆದ, ಅದು ಪರಮಾಧಾರ ಆದ. ಅದರ ಆಧಾರದೊಳಗ ಏನಾಗ್ತದ? ಅನಾತ್ಮದ ತೋರಿಕೆ. ಹಾವು ತೋರ್ಬೇಕಾದ್ರ ಅಲ್ಲಿ ಹಗ್ಗ ಇರ್ಬೇಕಾ ಬೇಡ? ಯಾರು ಮ್ಯೂಟ್ ಮಾಡ್ಕೊಳ್ರಿ, ಸೌಂಡ್ ಬರ್ಲಕತ್ತದ. ಹಗ್ಗದ ಆಧಾರದಾಗ ಹಾವು ಕಾಣ್ಲಕತ್ತದೇನ ಹಾವು ತಾನೇ ಕಾಣ್ಲಕತ್ತದ? ಅದರದ ಆಧಾರ ಇರ್ಲಾರ್ದೆ
ಹಗ್ಗದ ಆಧಾರದಾಗೆ ಹಾವು ತೋರ್ಲಿಕ್ಕತ್ತು. ಹಂಗ ಆ ಆತ್ಮದ ಅಮರತ್ವ ಉಳ್ಳಂತ ಆತ್ಮದ ಆಧಾರದಲ್ಲಿ ಅನಾತ್ಮದ ತೋರಿಕೆ, ಅದರ ವಿಮಲ ಜ್ಞಾನ ಪ್ರಕಾಶದಲ್ಲಿ, ಅದು ಪವಿತ್ರವಾದ ಜ್ಞಾನ ಪ್ರಕಾಶ. ಅದು ಬಾಹ್ಯಕರಣಗಳ ಮತ್ತು ಅಂತಃಕರಣಗಳ ಕಾರ್ಯ. ಬಾಹ್ಯಕರಣಗಳಂತಂದ್ರೆ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು. ಅಂತಃಕರಣ ಅಂತಂದ್ರೆ ಮನ ಬುದ್ಧಿ ಚಿತ್ತಾದಿಗಳು. ಆತ್ಮದ ಜ್ಞಾನ ಪ್ರಕಾಶದಲ್ಲಿ ಇದು ಕೆಲಸ ಮಾಡ್ತದೆ. ಜಾಗ್ರಾದಿ ಅವಸ್ಥೆ, ಜಾಗ್ರ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಲ್ಲಿ ಹಾಗೂ ಅವುಗಳ ಆಚೆ ಬೆಳಗುವ ಮಹಾನ್ ದೀಪವೇ ಆತ್ಮ. ಜಾಗ್ರದಿಂದ ಆಚೆ, ಸ್ವಪ್ನದಿಂದ ಆಚೆ, ಸುಷುಪ್ತಿಯಿಂದ ಆಚೆ, ಈ ಅವಸ್ಥೆಗಳಿಗೆ ದಾಟಿ ನಿಂತಂಥದ್ದು ಅಂತ ಒಂದು ಮಹಾನ್ ದೀಪ. ಗುರು ಹೆಂಗದನಪ್ಪ ಅಂದ್ರೆ ಇಂಥ ದಿವ್ಯ ಆತ್ಮವನ್ನು ಅರಿತಿದ್ದಾನೆ, ಅನುಭವಿಸಿದ್ದಾನೆ. ಇಂಥವನಿಗೆ ಗುರು ಅನ್ನಬೇಕು. ಮತ್ತೆ ನಾಲ್ಕನೇದ್ದೇನದ, ವಿಮುಕ್ತ ವಿಷಯ ಭ್ರಮ. ಈ ವಿಷಯ ಭ್ರಮೆಯಿಂದ ವಿಮುಕ್ತನಾಗಿರ್ತಾನೆ. ಶರೀರದೊಳಗ ಏನದವ, ಗುರುವಿನ ಶರೀರ ಇರ್ಬೋದು, ಯಾರದೇ ಶರೀರ ಇರ್ಬೋದು. ಶರೀರದೊಳಗ ಇಂದ್ರಿಯಗಳದವ, ಮತ್ತೆ ಬ್ರಹ್ಮಾಂಡದೊಳಗ ವಿಷಯಗಳವ. ಶಬ್ದ ಬ್ರಹ್ಮಾಂಡದಾಗ ಅದ, ಅದನ್ನ ಗ್ರಹಣ ಮಾಡುವಂತ ಶ್ರೋತ್ರಿಯಂದ್ರಿಯ ಪಿಂಡಾಂಡದಾಗ ಅದ. ರೂಪ ಬ್ರಹ್ಮಾಂಡದಾಗ ಅದ, ಅದನ್ನು ಗ್ರಹಣ ಮಾಡುವಂತ ನೇತ್ರೇಂದ್ರಿಯ ಪಿಂಡಾಂಡದಾಗ. ಹಿಂಗ ವಿಷಯಗಳು ಬ್ರಹ್ಮಾಂಡದಾಗ ಅದಾವ. ಆ ವಿಷಯವನ್ನು ಗ್ರಹಣ ಮಾಡುವಂತ ಇಂದ್ರಿಯಗಳು ಪಿಂಡಾಂಡದಾಗ ಅದಾವ. ಈಗ ಆ ವಿಷಯಗಳನ್ನ ಭೋಗಿಸುತ್ತಾ 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 ಏನಾಗಬೇಕಾಗ್ಯದ, ಮನಸ್ಸಿಗೆ ಸಮಾಧಾನ ಸಿಗುತ್ತದ ಅಂತೇಳಿ ವಿಷಯ ಭೋಗಗಳು ಮಾಡ್ಲಿಕ್ಕತ್ತಾನ ಜೀವ. ಮನಸ್ಸಿಗೆ ಸಮಾಧಾನ ಶಾಂತಿ ಹೊಂದೋದಕ್ಕೆ ವಿಷಯ ಭೋಗ ಮಾಡೋದಂತಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಬೆಂಕಿ ಆರಿಸ್ಲಕ್ಕ ತುಪ್ಪ ಹಾಕಿದಂಗಂತ. ಬೆಂಕಿ ಆರಿಸ್ಲಕ್ಕ ತುಪ್ಪ ಹಾಕಿದ್ರ ಬೆಂಕಿ ತಣ್ಣಗಾಗ್ತದ, ನಿನ್ನ ದಗ್ಗದಾಗ ಹೇಳ್ತದ, ಇನ್ನ ಹೆಚ್ಚಾಗ್ತದ. ಹಂಗ ವಿಷಯ ಭೋಗದಿಂದ ಶಾಂತಿ ಹೊಂದುವುದಕ್ಕ ಅಜ್ಞಾನಿ ಜೀವ ಹಂಬಲಿಸ್ತಿರ್ತಾನ. ಜ್ಞಾನಿಯಾದವನು ಏನ್ ತಿಳ್ಕೊತಾನ, ವಿಷಯ ಭೋಗದಿಂದ ಶಾಂತಿ ಇಲ್ಲ. ಒಬ್ಬ ಪೂನಾದಾಗ ಆಶ್ರಮ ಅದ, ಯಾರ್ದದು, ಪೂನಾದಾಗ ಒಂದು ಆಶ್ರಮ ಅದ, ಭಾರಿ ದೊಡ್ಡದು, ಇಂಟರ್ನ್ಯಾಷನಲ್ ಲೆವೆಲ್ ಆಶ್ರಮ. ಯಾರ್ದದು ಆಶ್ರಮ? ಡಾಕ್ಟರ್ ರಜನೀಶ್ ಅಂತ, ರಜನೀಶ್ ಆಶ್ರಮ ಅಂತದು. ಅವ ರಜನೀಶ್ ಏನ್ ಹೇಳ್ತಾನ, ಈಗಿಲ್ಲ ಅವರು, ನಿಮ್ ಮನಸ್ಸಿಗೆ ಏನ್ ಮಾಡ್ಬೇಕನ್ನಿಸ್ತ ಅದು ಮಾಡಿ, ಆಮೇಲೆ ಆಧ್ಯಾತ್ಮಕ್ಕೆ ಬರ್ರಿ. ಅದನ್ನು ಬಿಟ್ಟು ಏನಾರೆ ಮನುಷ್ಯನ ಆಶೆಗಳನ್ನ ಪೆಂಡಿಂಗ್ ಇಟ್ಕೊಂಡು, ಒಳಗ ಬಯಕೆಗಳಿಟ್ಕೊಂಡು ನೀವು ಆಧ್ಯಾತ್ಮ ಸಾಧನೆಗೆ ಬಂದ್ರಿ ಅಂತಂದ್ರೆ ಮನಸ್ಸು ಆ ವಿಷಯ ಭೋಗವನ್ನೇ ಬಯಸ್ತಿರ್ತದ, ನಿಮ್ಮ ಸಾಧನೆ ಸರಿ ಆಗಂಗಿಲ್ಲ ಅಂಥೇಳಿ ರಜನೀಶನ ವಿಚಾರ. ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಬರ್ರಿ, ನಿಮ್ಗೆ ಏನ್ ಮಾಡ್ಬೇಕನ್ನಿಸ್ತದ ಮಾಡಿ ಬರ್ರಿ ಅಂತಂದ್ರ ಅದು ಮನಸ್ಸು ಎಂದರೆ ಸಮಾಧಾನ ಆಗಿದೆ, ಏನೆಲ್ಲ ಮಾಡಿ.
ರೊಕ್ಕ ಗಳಿಸ್ಬೇಕಂತೀರ, ಗಳಿಸ್ರಿ. ಎಷ್ಟು ರೊಕ್ಕ ಬೇಕು ಗಳಿಸ್ರಿ. ಲಕ್ಷ ಇದ್ದದ್ದು ಕೋಟಿ ಅಂತದ, ಕೋಟಿ ಇದ್ದದ್ದು 10 ಕೋಟಿ ಆಗ್ತದ, 10 ಕೋಟಿ ಇದ್ದದ್ದು 100 ಕೋಟಿ ಆಗ್ತದ. ಅದೇಂದ್ರೆ ಸಮಾಧಾನ ಆಗ್ಯದ? ಏನ್ ಬೇಕಾದ ತಿಂದ್ರೂ 3 ತಾಸು ಆದ್ಮೇಲೆ ಮತ್ತೆ ಬೇಕಂತ. ಏನ್ ಭೋಗ ಮಾಡಿದ್ರು 1-2-3 ತಾಸು ಆದ್ಮೇಲೆ ಸಾಕು, ಈಗ ಸದ್ಯಕ್ಕೆ ಸಾಕಂತದ, ಮತ್ತೆ ಬೇಕಂತ. ಮನಸ್ಸೆಂದೂ ಸಮಾಧಾನ ಆಗಿಲ್ಲ. ಅದಕ್ಕೆ ಎಲ್ಲಿ ಸಮಾಧಾನ ಸಿಗ್ತದೆ ಹೇಳ್ರಿ? ಸತ್ಸಂಗದಾಗೆ ಸಮಾಧಾನ ಸಿಗ್ತದ. ಅದಕ್ಕ ಅದು ಬಂದದ್ದೇ ಸತ್ಸಂಗದ ಸಲುವಾಗೇ ಬಂದದದು. ಇಲ್ಲಿ ಬಂದ್ರೆ ಸುಮ್ ಕುಂದಿರ್ತದದು. ಇಲ್ಲಿ ಏನಾರ ಗದ್ದಲ ಮಾಡ್ತದೆ ನಮ್ಮಲ್ಲಿ ನಿಮ್ಮ ಮನಸ್ಸು. ನೀವು ನಮ್ಮ ಹತ್ರ ಇದ್ದಾಗ ನಿಮ್ಮ ಮನಸ್ಸು ಏನಾರ ಗದ್ದಲ ಮಾಡ್ತದೇನ್ರಿ? ಸ್ವಲ್ಪ ಗುರುವಿನ ಸಾನ್ನಿಧ್ಯ ಬಿಟ್ಟು ಹಳ್ಳಿ ಎದ್ದು ಕೂತಿರ್ತದ. ಅದನ್ನು ಬಂದದ್ದು ಗುರುವಿನ ಉಪದೇಶ ಕೇಳಕ್ಕಂತೆ ಬಂದದ್ದು. ಅದಕ್ಕೆ ಶಾಂತಿ ನೆಮ್ಮದಿ ಸಿಗೋದು ಗುರುವಿನ ಉಪದೇಶದಲ್ಲಿ ಅಂತ ಅದಕ್ಕೆ ಗೊತ್ತದ. ನಾವೇನ್ ಮಾಡ್ತೀವಿ, ಅದಕ್ಕೆ ಏನ್ ಬೇಕು ಅದನ್ನು ಕೊಡೋದ ಬಿಟ್ಟು ಬೇರೆ ಏನೇನೋ ಕೊಟ್ಟು ಅದಕ್ಕೆ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ಏನ್ ಬೇಕು ಅದು ಸಿಕ್ತಂದ್ರೆ ಅದು ಸಮಾಧಾನಲೆ ಕುಂದಿರ್ತದೆ. ಇಲ್ಲಿ ಸಮಾಧಾನಲೆ ಕುಂತದ ಅಂತಂದ್ರ ಅದಕ್ಕೆ ಇದೇ ಬೇಕಾಗ್ಯದ. ಇದ್ರ ಸಲುವಾಗಿ ಅದು ಹಂಬಲಿಸಿ ನಾವು ಬೇರೆ ಏನ್ ಕೊಟ್ಟರು ಅದರೊಳಗೆ ಅದಕ್ಕೆ ತೃಪ್ತಿ ಇಲ್ಲ. ಇಲ್ಲಿ ಒಂದು ಸಮಾಧಾನಲೆ ಕೂತದ ಅಂತಂದ್ರ ಅದರ ಅರ್ಥ ಏನದರ ಅರ್ಥ? ಅದಕ್ಕೆ ಸತ್ಸಂಗ ಬೇಕು, ಅದರ ಸಲುವಾಗಿ ಬಂದದಷ್ಟೇ. ಇದು ಬಿಟ್ರೆ ಮತ್ತೆ ಬೇರೆ ಏನು ಬೇಕಾಗಿಲ್ಲ ಅದಕ್ಕೆ. ನಾವು ಒತ್ತಿ ಅದು ಇದು ಏನೇನೋ ಅದಕ್ಕೆ ಕೊಟ್ಟು ನೋಡ್ತೀವಿ. ಅದು 1 ಸೆಕೆಂಡ್ ಹಿಂಗ್ ಹಿಡಿದಕ್ಕೆ ಕೈ ಬಿಟ್ಬಿಡ್ತದೆ ಅಷ್ಟೇ. 10 ಕೋಟಿ ಅದ್ರ ಮುಂದೆ ತಂದಿಟ್ಟರು 1 ಸೆಕೆಂಡ್ನಾಗೆ ಮತ್ತದು ಚೇಂಜ್ ಆಗ್ತದೆ. ಹಿಂಗಾಗಿ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶಾದಿಗಳಲ್ಲಿರುವ ಅಸ್ತಿತ್ವವು ಎದರದದು? ಅದರೊಳಗಿರೋ ಅಸ್ತಿತ್ವ ಯಾರ್ದದು? ಪಂಚಭೂತಗಳಲ್ಲಿ ಇರುವ ಅಸ್ತಿತ್ವ ಯಾರ್ದದು? ಪರಮಾತ್ಮಂದೇ. ಪರಮಾತ್ಮ ಅದನಂತೇಳಿ ಭೂಮಿ ಅದ, ಪರಮಾತ್ಮ ಅದನಂತೆ ಜಲ ಅದ, ಪರಮಾತ್ಮ ಅದನಂತ ಅಗ್ನಿ ಅದ, ಸಮುದ್ರ ಆದಂತೇಳಿ ತೆರೆಗಳದಾವ. ತೆರೆಗಳ ಅಸ್ತಿತ್ವ ಎಲ್ಲದ? ಸಮುದ್ರದಾಗ. ಹಂಗ ಪಂಚಭೂತಗಳ ಅಸ್ತಿತ್ವ ಎಲ್ಲದ? ಪರಮಾತ್ಮನಲ್ಲ. ಅವುಗಳಲ್ಲಿರುವ ಧಾರಣ ಶಕ್ತಿ ಏನ್ ಬೇಕಾದ್ದು ಭೂಮಿಗೆ ಹಾಕಿದ್ರೆ ಅದು ಭೂಮಿ ಏನ್ ಮಾಡ್ತದ? ತನ್ನಂಗ್ ಮಾಡ್ಕೊತದ. ಭೂಮಿ ಮೇಲೆ ಏನ್ ಹಾಕಿದ್ರು ತನ್ನಂಗ್ ಮಾಡ್ಕೊತಿರ್ತದ. ತನ್ನ ಕಡೆನೇ ಜಗತ್ತಿರ್ತದ. ಅದರ ಸಂಪರ್ಕಕ್ಕೂ ಆದ್ರೆ ತನ್ನಂಗೆ ಮಾಡ್ಕೊತದ. ಅದಕ್ಕೇನಂತಾರ? ಧಾರಣ ಶಕ್ತಿ. ನೆಕ್ಸ್ಟ್ ನೀರು, ಅದು ದ್ರವ ಶಕ್ತಿ. ತಂಪು ತತ್ವ ನೀರಿಂದು. ಮತ್ತೆ ದ್ರವಶಕ್ತಿ ಏನು? ಹೊಂದಿಕೊಳ್ಳೋದು, ಅಡ್ಜಸ್ಟ್ಮೆಂಟ್. ದ್ರವದ ಶಕ್ತಿ ಅದು. ಸಮುದ್ರದಾಗ ಹೋದರೆ ಸಮುದ್ರ ಆಕಾರ ತಾಳ್ತದ. ಒಂದು ಲೋಟದಾಗ ಬಂದರೆ ಲೋಟದ ಆಕಾರ ತಾಳ್ತದ. ಒಂದು ಗ್ಲಾಸ್ನಾಗ ಹಾಕೊಂಡ್ರೆ ಗ್ಲಾಸಿನ ಆಕಾರ ತಾಳ್ತದ. ಹೊಂದಿಕೆ ಆಗ್ತದದು. ಯಾವ ಆಕಾರ ಬೇಕ ಆ ಆಕಾರಕ್ಕೆ ಹೊಂದ್ಕೋತದ. ಅದೇ ದ್ರವಶಕ್ತಿ. ನಾವು ಹೊಂದ್ಕೊಂಡಿವೇನು? ಈಶ್ವರ ನಮ್ಮ ಭೋಗದಾಗಿ ಏನು ಆದ ಅದು ಕೊಟ್ಟನ. ಕೊಟ್ಟ ಮೇಲೆ ಅದರಿಂದ ನಾವು ಸಂತೃಪ್ತವಾಗಿ ಜೀವನ ಮಾಡಬೇಕು ಬಿಟ್ಟು ಇದೆಂತದ ಗಂಟು ಬಿತ್ತು, ಪರಮಾತ್ಮ ಅನ್ಯಾಯ ಮಾಡ್ದ ಅಂತೇಳಿ ಒಬ್ರಿಗೊಬ್ಬರು ಪರಸ್ಪರ ಒದ್ದಾಡ್ತಿದ್ರಂತಂದ್ರ ಹೊಂದ್ಕೊಂಡಂಗೆ ಏನದು? ದ್ರವಶಕ್ತಿ ಏನದು? ಹೊಂದಾಣಿಕೆ ಬೇಕಲ್ಲ.
ಪರಮಾತ್ಮ ಕೊಟ್ಟದ್ದು ನಮಗ್ ಪಸಂದಿಲ್ಲ, ನಮಗೇನ್ ಪಸಂದದ ಅದು ಪರಮಾತ್ಮ ಕೊಟ್ಟಿಲ್ಲ. ಇಲ್ಲಿ ದ್ರವಶಕ್ತಿ ಇರಲಿಲ್ಲ ಅಂತಂದ್ರ ಏನಾಗ್ತದ ಪರಿಸ್ಥಿತಿ? ದುಃಖ, ಚಿಂತೆ, ಭಯ, ನಿರಾಶೆ ಎಲ್ಲ ಆಗ್ತದೆ. ದ್ರವಶಕ್ತಿ ಬಹಳ ಮುಖ್ಯ, ಅದು ಹೊಂದಾಣಿಕೆ. ತೇಜಶಕ್ತಿ, ತೇಜಶಕ್ತಿ ಗುರುವಿನ ಪಾದದ ಮೇಲ, ಈಗ ಬೆಂಕಿ ಮೇಲೆ ಒಂದು ಹುಲ್ಲು ಕಡ್ಡಿ ಇಟ್ರೆ ಏನ್ ಮಾಡ್ತದದು? ಬೆಂಕಿ ಮೇಲೆ ಒಂದು ಹುಲ್ಲು ಕಡ್ಡಿ ಇಟ್ರೆ ಅದನ್ನು ಬೆಂಕಿನೇ ಮಾಡಿ ಇಟ್ಬಿಡ್ತದ ಇಲ್ಲ? ಹಂಗ ಗುರುವಿನ ಪಾದಕ್ಕ, ಪಾದ ಅಂದ್ರೆ ಕಾಲಲ್ಲ, ಗುರು ತೋರಿದ ದಾರಿ, ಜ್ಞಾನ ಮಾರ್ಗ. ಆ ಮಾರ್ಗದಾಗ ಯಾರು ನಡೀತಾರ ಏನಾಗ್ತಾರ ಅವ್ರ ಮುಂದೆ? ಬೆಂಕಿಯಾಗಿ ಬಿದ್ದ ಹುಲ್ಲು ಕಡ್ಡಿ ಹೆಂಗ ಬೆಂಕಿ ಆಗ್ತದ? ಗುರುವಿನ ಪಥ, ಗುರು ತೋರಿದ ಪಥದಾಗ ಯಾರು ಸಾಗ್ತಾರ ಪ್ರಾಮಾಣಿಕವಾಗಿ ಅವ್ರೇನಾಗ್ತಾರ? ಗುರುನೇ ಆತರ. ಗುರು ಮುಟ್ಟಿ ಗುರು ಆಗುವ. ಅದಕ್ಕೆ ತೇಜಶಕ್ತಿ. ತೇಜದ ಕೆಲಸ ಏನು? ಅಜ್ಞಾನವನ್ನ ಸುಟ್ಟು ಜ್ಞಾನದ ಬೆಳಕನ್ನ ಹರಿಸ. ಮುಂದೆ ಗಾಳಿ ಸ್ಪಂದನ ಶಕ್ತಿ. ಗಾಳಿ ಕೆಲಸ ಪ್ರಾಣವಾಯು ಸ್ಪಂದಿಸೋದು. ಸ್ಪಂದನ ಶಕ್ತಿ ಬಹಳ ಮುಖ್ಯ. ಸ್ಪಂದಿಸ್ಲಿಲ್ಲ ಕಲ್ಲಿದ್ದಂಗಿದ್ರೆ ಅದಕ್ಕೆ ಗೊತ್ತು. ಕಲ್ಲು ಮರನಂತೆ ಅಂತ ಹೇಳ್ತಾರೆ ನೋಡ್ರಿ. ಕಲ್ಲು ಮರಗಳು ಹೆಂಗಿರ್ತವ? ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲೆಯ ನೀನು. ಸ್ಪಂದನ ಅನ್ನೋದಿರ್ಬೇಕು, ಬಹಳ ಮುಖ್ಯ. ಏನಾರ ಕೇಳಿದ್ರ ಗಪ್ ಕುಂದ್ರದು, ಅದಕ್ಕೆ ಸ್ಪಂದನ ಅಂತಾರೆ. ಏನಾರ ಹೇಳಿದ್ರ ಯಾಕಡೆ ಇರಲ್ಲ, ಅಲಕ್ಷ್ಯ ಮಾಡಿದ್ರೆ ಸ್ಪಂದನ ಅನ್ನಂಗಿಲ್ಲ. ಹೇಳಿದ್ರ ಕೇಳಬೇಕು, ಕೇಳಿದ್ರೆ ಹೇಳಬೇಕು. ಅದು ಎದರಿಂದ ಅಂತಂದ್ರೆ ಪ್ರಾಣವಾಯುವಿನ ಲಕ್ಷಣದಿಂದ ಬರ್ತವೆ. ಹಾಗೂ ಅವಕಾಶವಾದಿ ಶಕ್ತಿಗಳು. ಜೀವನದಾಗ ಏನೇ ಅವಕಾಶಗಳು ಬರ್ತಾವ ಅದೆಲ್ಲ ಆಕಾಶ ತತ್ವದಿಂದ ಬರ್ತಾವಲ್ಲ. ಅವಕಾಶವಾದಿ ಶಕ್ತಿಗಳು ಇವೆಲ್ಲ ಏನದವ? ಈ ಶಕ್ತಿಗಳು ಪರಶಿವೆಯ ಅಂಶಗಳು. ಇವು ಯಾವುವು? ಧಾರಣ ಶಕ್ತಿ, ದ್ರವಶಕ್ತಿ, ತೇಜಶಕ್ತಿ, ಸ್ಪಂದನ ಶಕ್ತಿ, ಅವಕಾಶವಾದಿ ಶಕ್ತಿಗಳು. ನೀವು ಇಲ್ಲಿ ತನಕ ಏನೇನು ತಿಳ್ಕೊಂಡಿದ್ರಿ? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ, ಮತ್ತಿನ್ಯಾವುದೋ ಒಂದು ಶಕ್ತಿ ಅದಲ್ಲ, ಚಿಚ್ಚಕ್ತಿ. ಅವಕ್ಕ ಶಕ್ತಿ ತತ್ವ ಅಂತಿದ್ರಿ. ಈಗ ಇಲ್ಲೇನನ್ಲಕತ್ತಾರ ಅವರು? ಧಾರಣ ಶಕ್ತಿ, ದ್ರವಶಕ್ತಿ, ತೇಜಶಕ್ತಿ, ಸ್ಪಂದನ ಶಕ್ತಿ, ಅವಕಾಶವಾದಿ ಶಕ್ತಿ. ಪಂಚಭೂತಗಳಲ್ಲಿರುವ ಶಕ್ತಿಗಳೇನದವ ಅವು ಪರಶಿವೆಯ ಅಂಶಗಳು. ಮತ್ತು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಇವುಗಳಲ್ಲಿರುವ ಅಸ್ತಿತ್ವ ಏನದ? ಪರಮಾತ್ಮನ ಅಸ್ತಿತ್ವ. ಆ ಪರಮಾತ್ಮ ಮತ್ತು ಪರಶಿವೆಯರ ಅಂಶಗಳು ಎರಡೂ ಸೇರಿ ಆ ವಿಶ್ವವು ಅವರಿಬ್ಬರ ಸಮ್ಮಿಲನ. ಇಲ್ಲೇನದ? ಈ ವಿಶ್ವ ಎದರಿಂದ? ಶಿವ ಮತ್ತು ಶಕ್ತಿಯರ ಕೂಡಿಯದರಿಂದ ಆಗ್ಯದ ಅಂತ ಹೇಳ್ತಾರ. ಇಂಥ ತಾತ್ವಿಕ ದೃಷ್ಟಿ ಪಡೆದ ಆಚಾರ್ಯನು ಶಬ್ದಾದಿ ವಿಷಯಗಳಲ್ಲಿ ಏನ್ ಮಾಡ್ತಾನ? ಸುಖದ ಭ್ರಮೆ ತಾಳಲಾರ. ಶಬ್ದಾದಿ ವಿಷಯಗಳಲ್ಲಿ ಸುಖದ ಭ್ರಮೆ ತಾಳಂಗಿಲ್ಲವ, ದುಃಖನೂ ಮಾಡ್ಕೊಳಂಗಿಲ್ಲ, ಸುಖ ದುಃಖ ಎರಡು ಮಾಡ್ಕೊಳಂಗಿಲ್ಲ. ಏನ್ ಮಾಡ್ತಾನ? ತಾತ್ವಿಕ ದೃಷ್ಟಿ ಪಡೆದ ಆಚಾರ್ಯ ಅವನ ಲಕ್ಷ್ಯ ಎದ್ರ ಕಡೆ ಇರ್ತದ?
ಎದ್ರ ಕಡೆ ಇರ್ತದ್ರಿ ಅವನ್ ಲಕ್ಷ್ಯ? ತತ್ವಜ್ಞಾನಿ ಫಿಲಾಸಫರ್ ಲಕ್ಷ್ಯ ಎಕಡೆ ಇರ್ತದ? ನಾದ. ಅಲ್ಲಿ ಸ್ತುತಿ ಮತ್ತು ನಿಂದೆ ಎರಡರಲ್ಲೂ ಒಂದು ಬ್ರಹ್ಮನ ನಾದ ಅದ. ಆ ನಾದದ ಕಡೆ ಲಕ್ಷ್ಯ ಇರ್ತದ ಅವನಿಗೆ. ಅವನಿಗೆ ನಿಂದೆ ಮಾಡ್ತಾ ಇದ್ರು ಅವನ ಲಕ್ಷ್ಯ ನಿಂದೆ ಮಾಡಿದ ಶಬ್ದದ ಕಡೆ ಅದರ ಅರ್ಥದ ಕಡೆ ಲಕ್ಷ್ಯ ಇಲ್ಲ. ಅದರೊಳಗೆ ನಾದದ ಕಡೆ ಲಕ್ಷ್ಯ ಅದ ಅವನಿಗೆ. ಬ್ರಹ್ಮನ ನಾದ. ಸ್ತುತಿ ಮಾಡ್ಲಕತ್ತಾರಂದ್ರೆ ಅವನಿಗೆ ಸ್ತುತಿ ಕಡೆ ಲಕ್ಷ್ಯ ಇಲ್ಲ, ಶಬ್ದಾರ್ಥದ ಕಡೆ ಲಕ್ಷ್ಯ ಇಲ್ಲ. ಸ್ತುತಿ ಮಾಡ್ಬೇಕಾದ್ರೂ ಅದೇ ನಾದ ಬೇಕು, ನಿಂದೆ ಮಾಡ್ಬೇಕಾದ್ರೂ ಅದೇ ನಾದ ಬೇಕು. ಆ ತತ್ವಜ್ಞಾನಿಯ ಲಕ್ಷ್ಯ ಆ ನಾದದ ಕಡೆ ಆದ. ಎಲ್ಲದ ನಾದ? ವೇರ್ ಇಸ್ ದಟ್ ನಾದ? ನಿಮ್ಮ ಒಳಗೆ ಅದ. ಒಳಗಿಲ್ಲ ನಾದ. ಕಿವ್ಯಾಗ ಬಟ್ಟೆ ಇಟ್ಕೋರಿ, ಬೌ ಅಂತ ರೈಲ್ವೆ ಬಂದಟ್ ಸೌಂಡ್ ಅದ ಒಳಗ. ಆ ನಾದನೇ ನಿಮ್ಮ ಬಾಯಿ ಮೂಲಕ ಒಂದ್ ಚೂರು ಚೂರು ಹೊರಗೆ ಬರ್ತದ. ಆ ನಾದನೇ ನಿಮ್ಮ ಬಾಯಿ ಮೂಲಕ ಒಂದ್ ಚೂರು ಚೂರು ಹೊರಗೆ ಬರ್ತದ. ಅವ್ರವ್ರ ಸಂಸ್ಕಾರದ ಪ್ರಕಾರ ಅವ್ರು ಎಂತ ಮಾತು ಕಲ್ತಾರ, ಎಂತ ಜನರ ಮಧ್ಯೆ ಬದುಕ್ತಾರ, ಅದ್ರಂಗ ಅವ್ರ ಶಬ್ದಗಳು ಉತ್ಪನ್ನ ಮಾಡ್ತಿರ್ತಾರೆ. ಯಾವ ಶಬ್ದ ಯಾಕೆ ಉತ್ಪನ್ನ ಮಾಡಲಕ್ಕ? ಎಲ್ಲ ಶಬ್ದಕ್ಕೂ ಮೂಲ ಆಧಾರವಾಗಿದ್ದೆವದು ನಾದ. ನಿಮ್ಮೊಳಗಿರುವ ನಾದ ಅದು ಸತ್ಯಣದಾಗ ಇರಂಗಿಲ್ಲ. ನಾದ ಜೀವಂತ ಇದ್ದವ್ರ ಬಲ್ಲಿ ಇರ್ತದ. ಸತ್ಯಣದಾಗ ಇಲ್ಲದ ನಾದ ಜೀವಂತ ಇದ್ದವ್ರ. ಆ ನಾದನೇ ಬ್ರಹ್ಮ. ನಾದ ಬ್ರಹ್ಮ ಅಂತಾರ. ಪರಮಾತ್ಮನೇ ನಾದದ ರೂಪದೊಳಗೆ ಪ್ರತಿಯೊಬ್ಬರ ಒಳಗದನ. ಆ ನಾದನೇ ಒಂದ್ ಚೂರು 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 ಹೊರಗೆ ಬರ್ತಿರ್ತದ. ಅವ್ರವ್ರ ಸಂಸ್ಕಾರದ ಪ್ರಕಾರ ಅವ್ರವ್ರ ಶಬ್ದಗಳು ಬಳಸ್ತಿರ್ತಾರ. ಸಿಟ್ಟಿಗೆ ಬಂದಿರ್ಬೋದು, ಬೈಗಳಿರ್ಬೋದು, ಏನೇ ಇರ್ಬೋದು. ಏನಿದ್ರು ಸಹಿತ ನಮ್ಮ ಲಕ್ಷ್ಯ, ತತ್ವಜ್ಞಾನಿಯ ಲಕ್ಷ್ಯ ನಾದದ ಕಡೆ ಇರಬೇಕು. ಅದರೊಳಗಿರುವ ಶಬ್ದ ತಗೊಂಡು, ಅದರೊಳಗಿನ ಅರ್ಥ ತಗೊಂಡು, ಅವ್ರೇನೋ ಬೈದಾರತ್ತೇಳಿ ಆ ಶಬ್ದಗಳನ್ನು ತಗೊಂಡು ಅದರ ಅರ್ಥ ತಗೊಂಡು ಏನ್ ಮಾಡಿದ್ರು? ಊರೆಲ್ಲ ಜಗಳಾಡ್ಲಕತ್ತಾರೆ. ಎಲ್ಲರೂ ಕೂಡ್ಕೆ ಬೈದಾರ, ಒಬ್ರಿಗೊಬ್ಬರು ಬೈದಾಡ್ಯಾರ ಅಂತ. ನಾದದ ಕಡೆ ಲಕ್ಷ್ಯ ಇರ್ಲಾರ್ದಕ್ಕೆ ಇಂಥ ಕೆಲಸ ಆಗ್ಲಕತ್ತಾವ. ಅವ್ರು ಬೈದಾರತ್ ಇವ್ರು ಒದರಾಡೋದು, ಇವ್ರು ಬೈದಾರತ್ ಅವ್ರು ಒದರಾಡೋದು. ಇವರೆಲ್ಲ ಜ್ಞಾನಿಗಳೇನ್ರಿ? ಇವರೆಲ್ಲ ಇದಕ್ಕೆ ಜ್ಞಾನ ಅಂತಾರ ಇವರಿಗೆ. ಇವ್ರೇನ್ ಕಾವಿ ಹಾಕೊಂಡು ದೊಡ್ಡ ದೊಡ್ಡ ಸ್ವಾಮಿಗಳಾಗಿ ತಮಗೆ ಬುದ್ಧಿ ಇಲ್ಲ, ಇನ್ನೊಬ್ಬರಿಗೆ ಏನು ಜ್ಞಾನ ಹೇಳ್ತಾರೆ ಇವರು? ನಾದದ ಕಡೆ ಲಕ್ಷ್ಯ ಕೊಟ್ಟು ಆನಂದ ಹೊಂದಬೇಕಾದಂತ ಜನ್ಮಗಳು ಹೋಗಿ ಆ ಶಬ್ದಗಳಿಗೆ ಅರ್ಥಗಳಿಗೆ ಬೆನ್ನತ್ತಿ ಹೋಗಿ ಅದು ಅಂದರ ಇದು ಅಂದರ ಹಂಗಂದರ ಹಿಂಗಂದರ ಅವ್ರಂದರ ತೀವ್ರ ಬೇಯಿ, ಇವ್ರಂದರ ತಾವ್ರ ಬೇಯಿ. ಇದು ಮಾಡೋದಕ್ಕೆ ಇವರು ಸ್ವಾಮಿಗಳಾಗ್ಯಾರ. ಇವರು ಯಾರೇ ಒಬ್ರಿಗೊಬ್ರು ಬೈಕೊಂಡಾರ ಅಂತೇಳಕ್ಕೆ ಜಗಳಾಡ್ಕೋತ ಸ್ವಾಮಿಗಳು ಬಲ್ಲಿ ಹೋದ್ರ ಸ್ವಾಮಿಗಳು ಇಂಥ ಜ್ಞಾನ ಹೇಳಿ ಅದಕ್ಕೆ ಶಾಂತಿ ಮಾಡಬೇಕು. ಇವರಿಗೆ ಜ್ಞಾನ ಇಲ್ಲ, ತಾವೇ ಅಶಾಂತಿ ಇದ್ದ ಮೇಲೆ ಇವ್ರು ಇನ್ನೊಬ್ರಿಗೆ ಏನ್ ಶಾಂತಿ ಹೇಳ್ತಾರೆ? ಇವರು ಯಾವ ಬೈಗಳು ಹೇಳಿದ್ರೆ ಏನಾಗದದ? ನಾದದ ಕಡೆ ಲಕ್ಷ್ಯ ಕೊಟ್ರೆ ಅವನು ಸ್ವಾಮಿ, ಅವನೇ ಗುರು, ಅವನೇ ಹರಿವು. ನಾದದ ಕಡೆ ಲಕ್ಷ್ಯ ಹೋಯ್ತು, ಶಬ್ದದ ಕಡೆ ಹೋಯ್ತು, ಅದರ ಅರ್ಥದ ಕಡೆ ಹೋಯ್ತು, ಅವನ ಸ್ವಾಮಿ ಅಲ್ಲ, ಅವ ಗುರು ಅಲ್ಲ. ಆ ದೇವರಿಗೆ ಅವನಿಗೆ ಸಂಬಂಧ ಇಲ್ಲ. ಹೆಂಗ್ ಮಾಡ್ಬೇಕು? ಹಿಂಗಾದ್ರ ನಾದದ ಕಡೆ ವಿಷಯ ಭ್ರಮ ವಿಮುಕ್ತ. ಇವರು
ವಿಷಯ ಭ್ರಮ ಭರಿತ ಇವರೆಲ್ಲ. ವಿಷಯ ಭ್ರಮೆ ತುಂಬಿಕೊಂಡವರು ಇವರೆಲ್ಲ ಯಾ ಮಾರ್ಗದರ್ಶಕರು, ಯಾ ಗುರುಗಳು ಇವರೆಲ್ಲ. ನಾಯಿ ಅಂತ ಬೈದಾನ ಅಂತ ಒಬ್ಬವನಿಗೆ ಬಲೆ ಮನ್ಸಿಗೆ ಹಚ್ಕೊಂಡಿದ್ನಂತೆ. ಅವನು ಬೈದ, ಇವ ಬಲೆ ನಾಯಿ ಅಂತ ಬೈದಾನ, ನನಗೆ ನಾಯಿ ಅಂತ ಬೈದಾನ. ಸಮಾಧಾನ ಅದಕ್ಕೆ ಗುರುಗಳ ಬಲ್ಲಿ ವಾದ್ನಂತ, ಏನ್ರಿ ನಾಯಿ ಅನ್ಬೇಕೇನ್ರಿ, ನಾ ಯಜಮಾನ್ ಮನುಷ್ಯ, ನನಗೆ ನಾಯಿ ಅಂದಾರ್ರಿ, ನಾಯಿ ಅಂದಾರ. ಒಂದ್ ಸೆಕೆಂಡ್ನಾಗ ಗುರುಗಳು ಹೇಳಿದ್ರಂತ, ನಾಯಿ ಅಂದ್ರೆ ಏನ್ ತಿಳ್ಕೊಂಡಿದೆಪ್ಪ, ಯಾಕಷ್ಟು ಮನ್ಸಿಗೆ ಹಚ್ಕೊಂಡಿದಿ, ಅದ್ರಾಗ ಇಬ್ಬರು ದೇವ್ರ ಹೆಸರು ಅದಾವಪ್ಪ ಅನ್ನಂತ. ಏನ್ ಹೆಸರು? ನಾ ಅಂದ್ರೆ ನಾರಾಯಣ, ಈ ಅಂದ್ರೆ ಈಶ್ವರ ಅಂತೇಳಿ ಎರಡು ದೇವ್ರ ಹೆಸರು ಕೊಟ್ಟು ನಿನ್ನ ಕರೆದನಪ್ಪ. ನಾರಾಯಣ ಈಶ್ವರ ಅನ್ನೋದು ಶಾರ್ಟ್ ಫಾರ್ಮ್ನಾಗ ನೀನು ನಾಯಿ ಅಂದನ. ಯಾಕೆ ತಲೆ ಕೆಡಿಸ್ಕೊಂಡಿದಿ ಅಂದ. ಆನಂದ ಒಂದದಕ್ಕೆ ಬೇಕಾದಷ್ಟು ದಾರಿ ಅದ. ಅದು ಬಿಟ್ಟಕ್ಕೆ ಆ ಶಬ್ದ ಅರ್ಥ ತಗೊಂಡು ಅದ್ರೊಳಗೆ ಬಿದ್ದು ಕೆಸರು ಎರಚಾಟ ಮಾಡ್ತಾರಲ್ಲ. ನಾದದ ಕಡೆ ಲಕ್ಷ್ಯ ಕೊಡಬೇಕು ಯಾವಾಗ. ಅಲ್ಲಿ ನಾನು ಈ ಪಾಠ ಹೇಳಿದ ಮೇಲೆ ಎಲ್ಲೇ ಎಂಥ ಶಬ್ದಗಳು ಬಂದ್ರು ಲಕ್ಷ್ಯ ನಾದದ ಕಡೆ ಇರಬೇಕು. ಅತ್ತಿ ಸೊಸಿ ಜಗಳಾಡಿರ್ಬೋದು, ತಂದೆ ಮಕ್ಕಳು ಜಗಳಾಡಿರ್ಬೋದು, ಅಣ್ಣ ತಮ್ಮ ಜಗಳಾಡಿರ್ಬೋದು, ಗುರು ಶಿಷ್ಯರ್ ಜಗಳಾಡಿರ್ಬೋದು, ಗುರುಗಳೇ ಗುದ್ದಾಡಿರ್ಬೋದು. ಅಲ್ಲಿ ಅಜ್ಞಾನ ಏನು, ನಾದ ಬಿಟ್ಟು ಶಬ್ದ ಮತ್ತು ಅರ್ಥಗಳ ಕಡೆ ಲಕ್ಷ್ಯ ಕೊಟ್ರೆ ಹೋಯ್ತು, ಅಜ್ಞಾನ ಶುರು ಆಯ್ತು. ಶಬ್ದದ ಕಡೆ ಲಕ್ಷ್ಯ ಕೊಟ್ರಿ ಗೆದ್ದ, ತಪ್ಪು ಹೋಯ್ತು, ಬಿದ್ದ್ರಿ ತೆಳಗಂತ. ನಾದದ ಕಡೆ ಲಕ್ಷ್ಯ ಕೊಟ್ರಿ ಗೆದ್ರಿ. ವಿಷಯ ಭ್ರಮ ವಿಮುಕ್ತ. ಅದಕ್ಕೆ ಒಂದು ಹೇಳಿದೆ ನಾನು ಅಷ್ಟೇ ನಿಮಗೆ. ಶಬ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿದೆ, ಸ್ಪರ್ಶಕ್ಕೆ ಸಂಬಂಧಪಟ್ಟಂತೆ, ರೂಪಕ್ಕೆ ಸಂಬಂಧಪಟ್ಟಂತೆ ಎಲ್ಲಾನು ವಿಷಯ ಭ್ರಮ ವಿಮುಕ್ತ ಆಗ್ಬೇಕಲ್ಲ. ನಿಮ್ ಕೈ ತಗೊಂಡು ಇನ್ನೊಂದು ಕೈ ಜಗ್ಗಿದ್ರ ಏನಾರ ಆಗ್ತದೆ ನಿಮಗ್? ಬಲಗೈ ತಗೊಂಡು ಎಡಗೈ ಜಗ್ಗಿದ್ರೆ ಏನಾರ ಆಗ್ತದ? ಏನ್ ಎಡಗೈ ತಗೊಂಡು ಬಲಗೈ ಜಗ್ಗಿದ್ರೆ ಏನಾರ ಆಗ್ತದ? ನಿಮ್ ಕೈ ತಗೊಂಡು ನಿಮ್ಮ ಮೂಗು ಜಕ್ಕೊಂಡ್ರೆ ಏನಾರ ಆಗ್ತದ? ನಿಮ್ ಕೈ ತಗೊಂಡು ನಿಮ್ ಕಿವಿ ಜಕ್ಕೊಂಡ್ರೆ ಏನಾರ ಆಗ್ತದ? ಏನಾಗಲ್ಲ. ಮತ್ತೆ ಇನ್ನೊಬ್ರು ಕಿವಿ ಜಗ್ಗಿದ್ರಂದ್ರೆ ಯಾಕೆ ಗಾಬರಿ ಆಗ್ತೀರಿ, ಯಾಕೆ ಸಿಟಿ ಬರ್ತೀರಿ? ಅವ್ರ ಭಾವನೆ ಏನಾಕಿರ್ಲಕ್ಕ, ನೀವು ಎಷ್ಟು ತಣ್ಣಗಿರ್ಬೇಕು, ನೀವು ಹೆಂಗಿರ್ಬೇಕಂದ್ರೆ ವಿಷಯ ಭ್ರಮ ವಿಮುಕ್ತ. ಒಂದ್ ಹೆಣ್ಣೆ ಇರ್ಲಿ ಒಂದು ಗಂಡೆ ಇರ್ಲಿ, ನಿಮಗ ಕೈ ಹಿಡಿದು ಜಗ್ಗಿತು ಅಂತ ಅಂದಾಗ ಏನಿರ್ಬೇಕು, ನೀವು ವಿಷಯ ಭ್ರಮ ವಿಮುಕ್ತರಿರ್ರಿ. ಅವ್ರು ಹೆಂಗ್ಯಾಕಿರಲ್ರಕ್ಕ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವು ವಿಷಯ ಭ್ರಮೆಯಿಂದ ವಿಮುಕ್ತರಾಗ್ರಿ. ನಿಮ್ಮ ಕೈ ಹಿಡಿದು ನಿಮ್ಮ ಕೈನೇ ಜಗ್ಗಿತ್ತು ಅಂತಂದ್ರೆ ನೀವೆಷ್ಟು ತಣ್ಣಗಿರ್ತೀರಿ, ಹಂಗೆ ಇನ್ನೊಂದು ಕೈ ನಿಮ್ಗೆ ಹಿಡಿದು ಜಗ್ಗಿತ್ತಂದ್ರೆ ನೀವು ಹಂಗೆ ಇರ್ಬೇಕು. ನೀವು ಹಂಗ ವಿಷಯ ಭ್ರಮ ವಿಮುಕ್ತ ಇದ್ರಿ ಅಂತಂದ್ರ ಅವ್ರಿಗೆ ಬೆಂಕಿ ಎತ್ತದ ಅಂತದ್ ಏನಾರ ಹಿಡಿದು ಜಗ್ಗಿದ್ರ ಅಂತಂದ್ರ ನೀವು ಇರ್ಬೇಕಂಗ. ನಿಮ್ಮಲ್ಲಿ ಕೆಪಾಸಿಟಿ ಹಂಗಿತ್ತು ಅಂತಂದ್ರ ಅಯ್ಯೋ ಶಿವ ಶಿವ, ಸುಮ್ನೆ ಎಂತವ್ರ ಕೈ ಹಿಡಿದು ಜಗ್ಗಿದೆ ನೋಡು, ಅಯ್ಯೋ ಶಿವ ಶಿವ ಎಂತವ್ರ ಕಪಾಳಿಗೆ ಹೊಡೆದೆ ನೋಡು ಅಂತೇಳಿ ಯಾವಾಗ ಆಗ್ತದ, ನಮ್ಮೊಳಗಂತದ್ದು ವಿಷಯ ಭ್ರಮ ವಿಮುಕ್ತಿ ಅನ್ನಂತ ಸಾಮರ್ಥ್ಯ ಇತ್ತು ಅಂತಂದ್ರ ನಮ್ಮ ತಂಟೆಗೆ ಬಂದವ್ರಿಗೆ ಅವರಿಗೆ ಪಶ್ಚಾತ್ತಾಪ ಆಗ್ತದೆ. ಹಾವು ಹರಿದು ಹೋಗ ಹಾವು ಸಹಿತ ನಿಂತು ಬಿಡ್ತು ನಮ್ಮೊಳಗ ಅಂತ ಶಕ್ತಿ ಇತ್ತಂತಂದ್ರ. ಬರೇ ಮನುಷ್ಯರಲ್ಲ, ಪ್ರಾಣಿಗಳ ಸಹಿತ ನಿಯಂತ್ರಣಕ್ಕೆ ಬರ್ತಾವ, ಇಡೀ ಪ್ರಕೃತಿ ಸಹಿತ ನಿಯಂತ್ರಣಕ್ಕೆ ಬರ್ತಾವ. ಅದಕ್ಕೆ ಈ ಆಚಾರ್ಯ ಹೆಂಗಿರ್ತಾನ ಗುರು ಅಂತಂದ್ರ ಶಬ್ದಾದಿ ವಿಷಯಗಳಲ್ಲಿ ಅವನಿಗೆ ಸುಖ ದುಃಖದ ಭ್ರಮೆ ಆಗುವುದಿಲ್ಲ. ಆ ವಿಷಯಗಳ ಮೋಹ ಪಂಕದಲ್ಲಿ ಸಿಕ್ಕಿ ಬೀಳಲಾರ. ಆಹಾರ ಸ್ವೀಕಾರ ಮಾಡುವಾಗ ಊಟ ಮಾಡೋದು ಏನು ರುಚಿ ಎಂಜಾಯ್ ಮಾಡ್ಲಕ್ಕೋ, ಏನು ಹೊಟ್ಟಿ ತುಂಬಿಸ್ಕೊಂಡು ಬದುಕೋದಕ್ಕೋ,
ಹೊಟ್ಟಿ ತುಂಬಿಸ್ಕೊಂಡು ಬದುಕೋದಕ್ಕ ಊಟ ಮಾಡ್ಲಕ್ ಹೋಗಿ ಎಷ್ಟು ಟೇಸ್ಟ್ ಮಾಡ್ಕೊಂಡನ, ಎಷ್ಟು ಡಿಸೈನ್ ಮಾಡ್ಕೊಂಡನ, ಬರೇ ರುಚಿ ಬೆನ್ನೆತ್ತನ. ರುಚಿ ಬೆನ್ನೆತ್ತಿದ್ದು ನಾಲಿಗೆಗೆ ಯಾವ್ದು ರುಚಿ ಇರ್ತದ ಅದು ಹೊಟ್ಟಿಗೆ ಅಪಾಯಕಾರಿ. ಯಾವುದು ನಾಲಿಗೆಗೆ ರುಚಿ ಇಲ್ಲ ಅದು ಹೊಟ್ಟಿಗೆ ಅನುಕೂಲ ಡೈಜೆಷನ್ ಆಗೋದಕ್ಕೆ. ನಾವೇನ್ ಮಾಡ್ತೀವಿ, ಆಹಾರದಾಗ ರುಚಿ ಆರಿಸಿದೆವು ಅಂತಂದ್ರೆ ವಿಷಯ ಭ್ರಮ ಉಳ್ಳವರು. ಆಹಾರದಾಗ ರುಚಿ ಇದು ಮಾಡ್ಲಾರ್ದೆ ಅರಸಲಾರದೆ ಸುಮ್ಮನೆ ಹೊಟ್ಟೆ ತುಂಬಲಕ್ಕಂತೇಳಿ ಚಲೋ ಮನಸ್ಲಿಂತ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡೇವಂತಂದ್ರೆ ವಿಷಯ ಭ್ರಮ ವಿಮುಕ್ತ. ಹಿಂಗೆ ಹೇಳಕ್ ಬೇಕಾದಷ್ಟು ಇರ್ತದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಒಂದು ಮೂಲ ಆಧಾರ ವಸ್ತು ಪರಮಾತ್ಮ ಏನದನಲ್ಲ, ಆ ಪರಮಾತ್ಮನ ಕಡೆ ಲಕ್ಷ್ಯ ಕೊಟ್ಟು ಈ ವಿಷಯಗಳೆಲ್ಲ ನಿನ್ನ ಪ್ರಸಾದ ಅಪ್ಪ ಅಂತೇಳಿ ಸ್ವೀಕಾರ ಮಾಡ್ತಾ ಇದ್ರೆ ಆತನೇ ಶರಣ, ಆತನೇ ಸದ್ಗುರು, ಆತನೇ ಸಂತ, ಆತನೇ ಮುಕ್ತಾತ್ಮ. ಆ ಪರಮಾತ್ಮನನ್ನ ಮರೆತು ನಾವು ಆ ವಿಷಯಗಳನ್ನ ಭೋಗ ಮಾಡಿದೆವು, ಅಲ್ಲಿ ಹೆಚ್ಚು ಕಡಿಮೆ ಆಗಕ್ಕೆ ಚಾಲು. ಅದಕ್ಕೆ ಗುರುತ್ವವನ್ನು ಕಳ್ಕೊಂಡ್ಬಿಡ್ತೀವಿ. ಹೀಗಾಗಿ ಗುರು ಆದವನು ವಿಷಯ ಭ್ರಮ ವಿಮುಕ್ತನಾಗಿರಬೇಕು. ಯಾವುದೇ ವಿಷಯದ ಬಗ್ಗೆ ಹಂಬಲ ಇರಬಾರ್ದು, ಚಪಲ ಇರಬಾರ್ದು. ಅದರ ಸಲುವಾಗಿ ಏನು ಅದು ಭಾರಿ ಇಂಪಾರ್ಟೆಂಟ್ ವಿಷಯ ಅನ್ನಂಗ ಮಾಡ್ಕೋಬಾರ್ದು ಅಷ್ಟೇ. ಮುಂದ 5ನೇ ಕ್ಯಾರೆಕ್ಟರ್ ಏನ್ ಹೇಳ್ತಾರ, ಶಿವ ಸಿದ್ಧಾಂತ ತತ್ವಜ್ಞ. ಆತ್ಮತತ್ವ ಆಯ್ತು, ಶಿವ ಸಿದ್ಧಾಂತ ತತ್ವ ಇಲ್ಲಿ ಏನ್ ಹೇಳ್ತಾರ ಅನ್ನೋದು ನಾಳೆ ವಿಚಾರ ಮಾಡೋಣ. ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಏನಾದರೂ ಚರ್ಚೆ ಮಾಡ್ಬೇಕಾ? ಶಿವರುದ್ರಪ್ಪ ಅಕ್ಕಿಯವರು ಎಷ್ಟು ಚಂದ ಹೇಳಿದ್ರು ನೋಡಿದ್ರ. ಯಾರೇನಾರು ಹೇಳೋದಿತ್ತು ಕೇಳೋದಿತ್ತು ಅಂದ್ರೆ ಹೇಳ್ರಿ, ಕೇಳ್ರಿ. ನಿರಂತರ ಶ್ರವಣ ಮಾಡೋದ್ರಿಂದ ಏನಾಗ್ತದ? ದಿನ ಕೇಳಬೇಕಲ್ಲ ಸತ್ಸಂಗ. ಕೇಳೋದ್ರಿಂದ ಏನಾಗ್ತದ? ಜ್ಞಾನದ ಬಲ ಹೆಚ್ಚಾತು, ಜ್ಞಾನ ಪವರ್ಫುಲ್ ಆತು. ಜ್ಞಾನದ ಬಲ ಹೆಚ್ಚಾದಂಗ ಅಜ್ಞಾನ ಕೇಳಾತು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳ. ಅದು ಎಲ್ಲದ? ಜ್ಞಾನ ಅಜ್ಞಾನ ಎಲ್ಲದ ನಮ್ಮೊಳಗ? ಕಾರಣ ಶರೀರ ಅಂತ ಏನಂತೀರಲ್ಲ, ಅದೇ ಕಾರಣ ಶರೀರನೇ ಜ್ಞಾನ ಅಜ್ಞಾನ ಎರಡೂ ಅದ್ರಾಗೆ ಅದಾವ. ಎಷ್ಟು % ಜ್ಞಾನ ಮಾಡ್ಕೊಂಡಿರಿ, ಎಷ್ಟು % ಅಜ್ಞಾನ ಅದ ಆ ಕಾರಣ ಶರೀರದಾಗೆ ಅದ. ಆ ಕಾರಣ ಶರೀರನೇ ಯಾಕೆ ಮತ್ತೆ ಮತ್ತೆ ಪುನರ್ಜನ್ಮ ಬರ್ತದ ಅಂತಂದ್ರೆ ಇನ್ನ ಏನು ಉಳಿದದ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅದೇ ಕಾರಣ ಹೊತ್ಕೊಂಡು ಬರ್ತದ. ಅದೇ ಕಾರಣ ಶರೀರ ಪರಿಪೂರ್ಣ ಆಗ ತನಕ ಅದಂಗೆ ಕಾರಣ ಶರೀರ ಕರ್ಕೊಂಡೇ ಬರ್ತಿರ್ತದೆ. ಇನ್ನ ಕೆಲಸದ ವಾನಿಂದ, ಇನ್ನ ಕೆಲಸದ ವಾನಿಂದ ಅಂತ. ಈ ಕಾರಣ ಶರೀರದೊಳಗಿಂದ ಅಜ್ಞಾನ ನಷ್ಟ ಆಯ್ತು ಅಂತಂದ್ರೆ ಆ ಕಾರಣ ಶರೀರ ಬಂಗಾರ ಇದ್ದಂಗ, ಸೂಕ್ಷ್ಮ ಶರೀರ ಆಭರಣ ಇದ್ದಂಗ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಏನದು ಇದು ಆಭರಣ ಇದ್ದಂಗ. ಕಾರಣ ಶರೀರ ಆದಂತೇಳಿ ಸೂಕ್ಷ್ಮ ಶರೀರ ಕೆಲಸ ಮಾಡ್ಲಿಕ್ಕತ್ತದ. ಬಂಗಾರನೇ ಇಲ್ಲ ಅಂತಂದ್ರೆ ಆಭರಣನೂ ಇಲ್ಲ.
ಅದಕ್ಕೇನಾಗ್ತದ, ಜ್ಞಾನದ ಬಲ ಹೆಚ್ಚು ಮಾಡ್ಕೊಂಡಂಗ ಏನಾಗ್ತದ, ಅಜ್ಞಾನ ಕೇಡಾಗ್ಬಿಡ್ತದ. ಅಜ್ಞಾನ ಕೇಡಾಯ್ತಂದ್ರೆ ಅಂತಃಕರಣನು ನಷ್ಟ ಆಗಿಬಿಡ್ತದೆ, ಮನೋಲಯ ಮನಸ್ಸಿಲ್ದಂಗ ಆಗ್ತದೆ. ಈ ಅಂತಃಕರಣವನ್ನ ನಷ್ಟ ಮಾಡಿಕೊಂಡು ಸೂಕ್ಷ್ಮ ಶರೀರ ಕಾರಣ ಶರೀರ ಇವೆರಡನ್ನ ನೀವು ಸೂಕ್ಷ್ಮ ಶರೀರ ನಷ್ಟ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನೀವು ಜ್ಞಾನದ ಬಲ ಹೆಚ್ಚು ಮಾಡ್ಕೊಂಡ್ರೆ ಸಾಕು. ಅಜ್ಞಾನದ ಕೇಳಾಯ್ತು ಅಂತಂದ್ರ ಸೂಕ್ಷ್ಮ ಶರೀರ ತಾನೇ ನಷ್ಟ ಆಗ್ತದೆ. ಸುಮ್ಮನೆ ಸತ್ಸಂಗ ಕೇಳ್ಕೊತಿರ್ಬೇಕು, ಜ್ಞಾನದ ಬಲ ಹೆಚ್ಚು ಮಾಡ್ಕೋತ ಆದಂಗ ತಾನೇ ಸೂಕ್ಷ್ಮ ಶರೀರ ನಷ್ಟ ಆಕೋತ ಹೋಗ್ತದೆ. ಅಜ್ಞಾನ ಹೆಂಗ ಕೇಡಾಕೋತ ಹೋಗ್ತದ, ಅದರಂಗ ಆ ಸೂಕ್ಷ್ಮ ಶರೀರನು ನಷ್ಟ ಆಗ್ತದೆ. ಬಂಗಾರ ಮಾರ್ಕೊಂಡು ತಿಂದಂಗ ಎಲ್ಲ ಆಭರಣಗಳು ಕಲಸತ್ತವಿಲ್ಲ ಮನೆಯಾಗ. ಬಜಾರ್ದಾಗ ನೋಡ್ರಿ, ಒಂದು ತಾಸ್ನಾಗ ನಿಮಗ್ ಬಂಗಾರ ಮೇಲೆ ಸಾಲ ಕೊಡ್ತೀವಿ, ನಿಮ್ ಮನೆಗೆ ತಂದು ಸಾಲ ಕೊಡ್ತೀವಿ, ನಿಮ್ ಮನೆಗೆ ಏಟ್ ಬಂಗಾರದ ಕೊಟ್ರಿ ನಮ್ಗೆ ಗಂಟು ಬಿದ್ದಾರಲ್ಲ ಬಜಾರ್ನಾಗ ಮಂದಿ. ಹಂಗ ಬಂಗಾರ ಕಲಸ ಐತಂತಂದ್ರ ಆಭರಣಗಳೇ ಇಲ್ಲ ಮನ್ಯಾಗ. ಹಂಗ ಬಂಗಾರ ಅಂದ್ರ ಕಾರಣ ಶರೀರ ಅಜ್ಞಾನ, ಮತ್ತೆ ಆಭರಣ ಅಂತಂದ್ರ ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿಗಳು. ಈ ಮನಸ್ಸು ಬುದ್ಧಿಗಳು ನಷ್ಟ ಮಾಡ್ಕೊಳಕ್ ನೀವೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಅಜ್ಞಾನ ನಷ್ಟ ಮಾಡ್ಕೋಬೇಕು ಅಂದ್ರೆ ಜ್ಞಾನದ ಬಲ ಹೆಚ್ಚು ಮಾಡ್ಕೋಬೇಕಂದ್ರೆ ನಿರಂತರ ಶ್ರವಣ, ಗುರು ವಾಕ್ಯ ಶ್ರವಣ ಮಾಡ್ಕೋತಿರ್ಬೇಕು. ಈ ಕಾರಣ ಶರೀರ 100% ನಷ್ಟ ಆಯ್ತು ಅಂತಂದ್ರ ಅಲ್ಲಿ ಮನಸ್ಸು 100% ನಷ್ಟ ಆಗ್ಬಿಡ್ತದ. ಅಲ್ಲಿ ಸೂಕ್ಷ್ಮ ಶರೀರನೂ ಇಲ್ಲ, ಕಾರಣ ಶರೀರನೂ ಇಲ್ಲ. ಈಗೇನ್ ಉಳಿತಲ್ಲಿ? ಕೇವಲ ಆತ್ಮ ಚೈತನ್ಯ ಮತ್ತು ಸ್ಥೂಲ ಶರೀರ ಎರಡೇ ಉಳಿದವೀಗ. ಆತ್ಮ ಚೈತನ್ಯ ಸ್ಥೂಲ ಶರೀರ ಎರಡೇ ಉಳಿದು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಎರಡು ನಷ್ಟ ಆಗಿತ್ತಂತ ಸ್ಥಿತಿಗೆ ಏನಂತಾರ? ಅಂತ ಸ್ಥಿತಿಗೆ ಏನಂತಾರ? ಜೀವನ್ಮುಕ್ತ ಸ್ಥಿತಿ. ಜೀವನ್ಮುಕ್ತ. ಸೂಕ್ಷ್ಮ ಶರೀರ ಕಾರಣ ಶರೀರ ಇರೋ ತನಕ ಪಾಪ ಪುಣ್ಯ ಸುಖ ದುಃಖ. ಈಗ ಜೀವನ್ಮುಕ್ತನಲ್ಲಿ ಏನದ? ಸೂಕ್ಷ್ಮ ಶರೀರನೂ ಇಲ್ಲ, ಕಾರಣ ಶರೀರನೂ ಇಲ್ಲ, ಬರೀ ಸ್ಥೂಲ ಶರೀರ ಮತ್ತು ಆತ್ಮ ಎರಡೇ ಅದಾವ. ಆ ಜೀವನ್ಮುಕ್ತ ಇನ್ನ ಜೀವಂತ ಅದನಲ್ಲ, ಅವ ಬದುಕದ್ರ ಸಲುವಾಗಿ ಅವನು ಪಾಪ ಪುಣ್ಯ ಮಾಡ್ತಾನ ಇಲ್ಲ? ಜೀವನ್ಮುಕ್ತ ಇದ್ದವನು ಆಯ್ತು ನಂದೆಲ್ಲ ಜೀವನ್ಮುಕ್ತಿ ಆಗಿನಿ ಅಂತ ಹೇಳಕ್ಕೆ ಅವನಿಗೆ ಯಾರು ಏನ್ ಮಾಡಿದ್ರು ಸುಮ್ಮಿರ್ತಾನೇನೋ? ಅವನು ಮಠದ್ದು ಅವನ ಆಶ್ರಮದ್ದು 4 ಬೌಂಡ್ರಿ ಕಾಯ್ಕೋಬೇಕಾ ಬೇಡ? ಅವ ಜೀವನ್ಮುಕ್ತ ಆಗಿನಿ ಅಂತಂದ್ರೆ ಸುಮ್ಬಿಡ್ತಾನ ಎಲ್ಲಕ್ಕ? ಅವನು ಪಾಪ ಪುಣ್ಯ ಮಾಡ್ತಾನ. ಜೀವನ್ಮುಕ್ತ ಆದವ ಶರಣ ಸಂತ ಮಹಾತ್ಮ ಅವರೆಲ್ಲ ಜೀವನ್ಮುಕ್ತರಿದ್ರು ಸಹಿತ ಅವರು ಬದುಕಿದ್ದಕ್ಕ ಪಾಪ ಪುಣ್ಯ ಅಂತ ಮಾಡ್ತಿರ್ತಾರ. ಆದ್ರ ಅವ್ರ ಬಲ್ಲಿ ಸೂಕ್ಷ್ಮ ಶರೀರ ಇರ್ಲಾರ್ದಕ್ಕ ಏನಾಗ್ತದ ಅಂದ್ರ ಅವ್ರು ಮಾಡಿದ ಪಾಪ ಪುಣ್ಯ ಯಾರಿಗ ಗೊತ್ತದ? ಅವ್ರಿಗೆ ನಿಂದೆ ಮಾಡಿದವ್ರಿಗೆ, ಬೈದವ್ರಿಗೆ, ದ್ವೇಷ ಮಾಡೋರಿಗೆ ಓದ್ತದ. ಮತ್ತ ಅವ್ರು ಮಾಡಿದ ಪುಣ್ಯ ಯಾರು ಅವ್ರ ಸೇವೆ ಮಾಡ್ತಾರ, ಅವ್ರ ಅಭಿಮಾನ ಪಡ್ತಾರ ಅಂತವ್ರಿಗೆ ಹೋಗ್ತದ. ಸಂತರದು ಶರಣರದು ಸೇವೆ ಯಾಕೆ ಮಾಡಬೇಕು ಅಂತಂದ್ರೆ ಅವ್ರು ಮಾಡಿದ ಪುಣ್ಯ ಇವ್ರಿಗೆ ಸಿಗ್ತಿರ್ತದ. ಅವ್ರಿಗೆ ವಿರೋಧ ಯಾಕೆ ಕಟ್ಕೋಬಾರ್ದು ಅಂದ್ರೆ ಅವ್ರು ಏನಾರ ಪಾಪ ಮಾಡಿದ್ರೆ ಅದು ಇವ್ರಿಗೆ ಬರ್ತಿರ್ತದ. ಅದರ ಸಲುವಾಗಿ ಅವ್ರಿಗೆ ವಿರೋಧ ಮಾಡಬಾರ್ದು. ಹೀಗಾಗಿ ಏನಾಯ್ತು? ಜೀವನ್ಮುಕ್ತ ಆದವನು ತಾನು ಮಾಡಿದ ಪಾಪ ಪುಣ್ಯಗಳನ್ನ ಇತರರಿಗೆ ಹಂಚುತ್ತಾನೆ ಹೊರತು ತನ್ನ ಬಳಿ ಅದು ಇಟ್ಟುಕೊಳ್ಳಂಗಿಲ್ಲ. ಆದ್ರೆ ಸ್ಥೂಲ ಶರೀರ ಅಂತ ಏನು ಆದಲ್ಲ, ಅದನ್ನ ನಷ್ಟ ಮಾಡ್ಕೊಳಕ್ ಏನೂ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಅದು ಕರ್ಪೂರ, ಉರಿ ಹಚ್ಚಿದ ಕರ್ಪೂರದಂತೆ ಈ ಶರೀರ ತಂದು ತಾನೇ ಉರಿ ಹಚ್ಚಿದ ಕರ್ಪೂರ ಹೆಂಗೆ ಕರಗಿ ಹೋಗ್ತದ, ಇದರ ಆಯುಷ್ಯ ಮುಗಿದ್ಮೇಲೆ ಸ್ಥೂಲ ಶರೀರ ತಂದು ತಾನೇ ಕರಗಿ ಹೋಗ್ಬಿಡ್ತದ. ಅದರ ಸಲುವಾಗಿ ಏನು ಪ್ರಯತ್ನ ಮಾಡೋದು ಅವಶ್ಯಕತೆ ಇಲ್ಲ. ಹೀಗಾಗಿ ಜೀವನ್ಮುಕ್ತನ ಸ್ಥಿತಿ ಏನು ಆದಲ್ಲ, ಈ ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನ ನಡಿಬೇಕು.
ಈ ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ವಿಷಯ ಭ್ರಮ ವಿಮುಕ್ತನಾಗಬೇಕು. ವಿಷಯ ಭ್ರಮ ವಿಮುಕ್ತ ಆಗಬೇಕು. ವಿಷಯ ಭ್ರಮ ಇತ್ತು ಅಂತಂದ್ರೆ ಇರಬಾರ್ದು ಜಗತ್ತಿನಾಗ ವಿಷಯ ಭ್ರಮ. ಈಗ ನೀವು ಒಂದು ದೇವಸ್ಥಾನಕ್ಕೂ ಆಶ್ರಮಕ್ಕೂ ಓದ್ತಿರ್ತೀರಪ್ಪ. ಹೋಗೋ ಟೈಮ್ನಾಗ ನಿಮ್ ಲಕ್ಷ್ಯ ಯಾಕಡೆ ಇರ್ಬೇಕು? ಯಾವಾಗೋ ಒಂದು ತೀರ್ಥ ಕ್ಷೇತ್ರಕ್ಕೆ ಎಲ್ಲಿಗೋ ಓದ್ತಿರ್ತೀರಿ. ಅವಾಗ ನಿಮ್ ಲಕ್ಷ್ಯ ಎಲ್ಲಿರ್ಬೇಕು? ಆ ದೇವಸ್ಥಾನ, ಆ ದೇವರು, ಆ ಗುರು, ಆ ಒಂದು ಮುಖ್ಯ ಗುರಿ ಏನದಲ್ಲ, ಎದ್ರ ಸಲ ಓದ್ತೀರಿ ಅದ್ರ ಕಡೆನೇ ಲಕ್ಷ್ಯ ಇರ್ಬೇಕಾ ಇರಬಾರ್ದ? ತೀರ್ಥ ಕ್ಷೇತ್ರಕ್ಕೆ ಓದ್ತೀವಿ ಅಂತೇಳಿ ಬ್ಯಾಗು ಅವು ಇವು ಎಲ್ಲ ಹೊತ್ಕೊಂಡು ಟ್ರೈನ್ನಾಗ ಕೂತಿರ್ತಾರ. ಒಂದೊಂದು ಸ್ಟೇಷನ್ನಿಗೆ ಇಳಿತಾರ. ಸ್ಟೇಷನ್ನಿಗೆ ಟ್ರೈನ್ ಬಂದು ನಿಂತು ಕೂಡ್ಲೇನೆ ತೆಳಗೆ ಇಳಿತಾರ. ತೆಳಗೆ ಇಳಿದು ಫೋನ್ ಹಚ್ತಾರ ಮನೆಗೆ ಫೋನ್ ಹಚ್ಚಿ ಇಲ್ಲಿ ತನ ಬಂದಿನ್ ನೋಡು ಅಂತ ಫೋನ್ ಮಾಡ್ತಿರ್ತಾರ. ಈಗ ಎಲ್ಲ ಅದು ಪಾಪ ಮನ್ಯಾಗ ಬಡಪಾಯಿ ಹೆಣ್ಮಗಳು ಮಕ್ಕೊಂಡು ನಿದ್ದೆ ಮಾಡ್ತಿರ್ತದೆ. ಇವ ಹೋಗ್ಯಾನ ಕಿರಿಕಿರಿ ಆರಾಮ್ ಇರಮತ್ತೇಳಿ ಆಕಿ ಮಕ್ಕೊಂಡಿರ್ತಾಳ. ಆಕಿಗೆ ಫೋನ್ ಹಚ್ಚಿ ಯಾವ ಊರಾಗ ಹೋಗ್ಯಾನ ಒಂದೊಂದು ಸ್ಟೇಷನ್ ಆದಂಗೆಲ್ಲ ಫೋನ್ ಮಾಡಿ ಆಕಿಗೆ ಡಿಸ್ಟರ್ಬ್ ಮಾಡ್ತಿರ್ತಾನೆ. ಇವನ್ ಲಕ್ಷ್ಯ ಎಲ್ಲದ? ದೇವ್ರ ಕಡೆ ಅದ ಏನ್ ಮನಿ ಕಡೆ ಅದ? ಮುಂದೆ ನೋಡಿ ಹೋಗ್ಬೇಕಾ ಬೇಡ? ಮನೆಗೆ ಫೋನ್ ಮಾಡಿ ಹೇಳೋದು ಏನಿರ್ತದ? ಇದಿಮಾಯಿ ಹೋಗ್ಯದ ಆರಾಮಿರೋ ಮತ್ ಅವ್ರು ತಣ್ಣ ಕೂತಿರ್ತಾರ. ಅವ್ರಿಗೆ ಫೋನ್ ಮಾಡಿ ಹೇಳ್ತಿರ್ತಾನೆ, ನಾಕ್ ಅಲ್ಲಿ ಹೋಗಿನಿ, ನೀ ಆ ಕಡೆ ಹೋದ್ರೆ ಇನ್ನ ಚಲೋ ಅದಂತಿರ್ತಾರ ಅವ್ರ ಮನ್ಯಾಗ. ಬರಬೇಡ ನೀನ್ ಅಂತಂದ್ರೆ ಹೇಳ್ತಿರ್ತಾನೆ ಫೋನ್ ಮಾಡಿ, ಇಲ್ಲದೀನಿ ಅಲ್ಲದೀನಿ, ಹಂಗ್ ನಡೆದವ ಹಿಂಗ್ ನಡೆದವ. ಆಯ್ತು, ಎಡಕ ಬಲ್ಕ ಇಂಥವ್ ತಿನ್ನವು ಕುಡಿಯವು ಇರ್ತಾವ. ಅವು ಏನು ನಾಶನೇ ಆಗ್ಬೇಕ? ನಾವು ಇರೇಬಾರ್ದ? ನಾವು ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ದಂಗ ನಮ್ಮ ಲಕ್ಷ್ಯ ದೇವರ ಕಡೆ ಇರ್ಬೇಕು. ಎಡಕ ಬಲ್ಕ ಕಣ್ಣು ಸನ್ನೆ ಮಾಡಿ ಕರೆಯವ್ರು ಇರ್ತಾರ. ಅವ್ರೇನ್ ಸತ್ಯ ಹೋಗ್ಬೇಕ? ಇವ ದೇವ್ರದ ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರ ಅವ್ರು ಇರೇಬಾರ್ದೇನ್ ಭೂಮಿ ಮೇಲೆ? ಮುಂದಕ್ಕೆ ಆದ್ಮೇಲೆ ಇನ್ನೊಂದಿಷ್ಟು ಮಂದಿ ಕೈ ಹಿಡಿದ ಜಗ್ಗವ್ರು ಇರ್ತಾರ. ಜಗ್ಗಾಡ್ತಾರಲ್ಲಿ ಗುಡಿ ಮೇಲೆ ಹೋದ್ರ ಅಂದ್ರ ಏನೇನೋ ಆಗ್ತಿರ್ತಾವ ಸುತ್ತಮುತ್ತ. ವಿಷಯ ಭೋಗಾಸಕ್ತಿಗಳು ಉತ್ಪನ್ನ ಮಾಡಂತ ಬೇಕಾದಷ್ಟು ಗುಡಿ ಸುತ್ತಮುತ್ತ ಬೇಕಾದಷ್ಟು ವ್ಯವಸ್ಥೆಗಳಿರ್ತಾವ. ಅಷ್ಟಿದ್ದಾಗ ಅವು ಎಲ್ಲವುಗಳಿಂದ ಪಾರಾಗಿ ಇವ ಹೋಗ್ಬೇಕಲ್ಲ. ನಾವೆಲ್ಲ ಜಗತ್ತೇ ಇರ್ಲಾರ್ದಂಗೆ ಕೇವಲ ದೇವ್ರ ಒಬ್ಬನೇ, ಇವ ಭಕ್ತ ಒಬ್ಬನೇ ಇರ್ಬೇಕೇನು ಈ ಜಗತ್ನಾಗ? ಹೀಗಾಗಿ ನಮ್ಮದು ಜ್ಞಾನದ ಬಲ ಜಾಸ್ತಿ ಇತ್ತಂತಂದ್ರೆ ವಿಷಯ ಭೋಗದ ಕಡೆ ಹರಿಯಂಗಿಲ್ಲ. ಜ್ಞಾನದ ಬಲ ಕಡಿಮೆ ಇತ್ತು ಅಂತಂದ್ರ ವಿಷಯದ ಭೋಗದ ಕಡೆ ಹರಿದು ಪರಮಾತ್ಮನನ್ನ ಮರ್ತು ಮತ್ ಬೇರೆ ಏನೇನೋ ಗದ್ದಲ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ವಿಷಯ ಭೋಗ ವಿಮುಕ್ತ ಆಗ್ಬೇಕಾದ್ರೆ ಜ್ಞಾನದ ಬಲ ಹೆಚ್ಚು ಮಾಡ್ಕೋಬೇಕು. ಜಗತ್ತಿನ ತುಂಬ ವಿಷಯಗಳು ಬೇಕಾದಷ್ಟು ತುಂಬಿ ತುಳುಕ್ಲಿ, ಆದರೆ ನಮ್ಮ ಲಕ್ಷ್ಯ ಪರಮಾತ್ಮನತ್ತ ಅದು ಬರಬೇಕು. ಆ ಪರಮಾತ್ಮನ ಸ್ವರೂಪ ನಾನೇ ಅದೀನಿ ಅಂತ ಹೇಳಿ ಆ ಸಾಧನೆ ಮಾಡುವುದು ನಮ್ಮ ಲಕ್ಷ್ಯ. ಉಳಿದದ್ದೆಲ್ಲ ಏನೇನೋ ಬರ್ತಿರ್ತಾವ, ಅವು ನಮಗೆ ಮುಖ್ಯ ಅಲ್ಲವೇ ಅಲ್ಲ. ಲಾಸ್ ಆಗೇಬಾರ್ದನ್ರಿ ಜಗತ್ನಾಗ. ಈ ಜಗತ್ನಾಗ ದುಡಿತೀವಿ, ರೊಕ್ಕ ಬರ್ತದ, ಏನು ಲಾಸ್ ಆಗೇಬಾರ್ದು. ಲಾಸ್ ಆಗೇಬಾರ್ದು, ಏನು ಲಾಸೇ ಆಗಬಾರ್ದಂದ್ರೆ ಹೆಂಗಾಗ್ತದ? ಲಾಭನೇ ಆಗ್ಬೇಕು 100% ಅಂದ್ರೆ ಹೆಂಗಾಗ್ತದ? ಒಂದು ಕಬ್ಬು ತಗೊಂಡು ಬಂದಿರಿ ಅಂತಂದ್ರೆ ಅದ್ರಾಗ ರಸ ಏಟು ಸಿಗ್ತದ ನಿಮಗೆ? ಅದ್ರದ್ದು ಸಿಪ್ಪಿ ಒಗೆದದ್ದು ಲಾಸ್ ಅಲ್ಲೇನು ನಿಮಗೆ? 2 ಕೈ ಚೀಲ ತುಂಬ ಕಾಯಿಪಲ್ಯ ತಂದಿರ್ತೀರಿ, ಅದು ಸೋಚಿದ್ರೆ 7 ಸಿಗ್ತದ, ಒಂದು ಅರ್ಧ ಕೈ ಚೀಲನೂ ಸಿಗಲ್ಲ.
ಉಳಿದದ್ದೆಲ್ಲ ಕಿಲೋಗಟ್ಲೆ ತಂದಿರ್ತೀರಿ ತಕ್ಕಡಿ ತೂಕ ಮಾಡಿ ಮಾಡಿ. ಅದೆಲ್ಲ ಲಾಸ್ ಅಲ್ಲ. ಅದು ಎಷ್ಟು ಲಾಸ್ ಆಗಿದ್ದಕ್ಕೆ ಎಷ್ಟು ತ್ರಾಸ ಮಾಡ್ಕೋತೀವಿ ಅಂತಂದ್ರೆ ಅಷ್ಟು ತ್ರಾಸ ಮಾಡ್ಕೋತೀವಿ. ಅದು ಹಂಗಾಯ್ತ್ರಿ, ಇದು ಹಿಂಗಾಯ್ತ್ರಿ, ಹಿಂಗಾಯ್ತು. ನಾವು ದುಡಿದ ರೊಕ್ಕದಾಗೂ ಅಷ್ಟು ಕಸ ಇರ್ತದೆ. ಅದು ಕಸ ಎಲ್ಲಿಗೆ ಹೋಗ್ಬೇಕು ಅದು ಹೋಗಿರ್ತದೆ ಅಷ್ಟೇ. ಆ ಕಸ ಹೋಗಿದ್ದರ ಸಂಗಟ ನಾವು ತಲೆ ಕೆಡಿಸ್ಕೊಂಡಕ್ಕೆ ಪರಮಾತ್ಮನನ್ನ ಮಾರ್ತ ಗೋಳಾಡ್ತೀವಲ್ಲ, ಎಂತದಿದೆ ಅಂತ. ಕಸದ ಲೆಕ್ಕದಾಗ ಹೋಗಿರ್ತದ. ಬರೋದಿತ್ತಂದ್ರೆ ಬಂದೇ ಬರ್ತದೆ. ಹೋಗಿದ್ದ ಕಸ ಅಂತ ತಿಳ್ಕೊಂಡ್ಬಿಟ್ರೆ ಸಮಾಧಾನ ಇರ್ತದೆ. ಅದಕ್ಕೆ ವಿಷಯ ಭೋಗ ವಿಮುಕ್ತ. ವಿಷಯ ಭೋಗ ವಿಮುಕ್ತ ಅಂದ್ರೆ ಪರಮಾತ್ಮನ ಸ್ವರೂಪ ನಾವು ಅದೀವಿ ಅನ್ನೋದು ಅನುಭವ ಆಗ್ಬೇಕಾದ್ರೆ ವಿಷಯ ಭೋಗ ಇತ್ತು ಅಂದ್ರೆ ಆಗಂಗಿಲ್ಲ. ಯಾವುದೇ ಕಷ್ಟ ನಷ್ಟ ಅಪಮಾನ ಹಿಂಸೆ ವಿಷಯ ಭೋಗ ಏನೇನದವ ಅವೆಲ್ಲವನ್ನ ಮೀರಿ ವಿಮುಕ್ತನಾದಾಗ ಅಲ್ಲೇನಾಗ್ತದ, ಒಬ್ಬ ಗುರುವಿನ ಲಕ್ಷಣ ಪ್ರಕಟ ಆಗ್ತದ. ಆ ಗುರು ಅಂದ್ರೆ ಯಾರು? ಅರಿವಿನ ಸ್ವರೂಪ, ಮತ್ತಿನ್ನೇನಿಲ್ಲ. ಗುರು ಅಂದ್ರೆ ಅರಿವು, ಅರಿವು ಅಂದ್ರೆ ಗುರು. ಅರಿವೇ ಗುರುವು, ಗುರುವೇ ಅರಿವು. ಆಯ್ತು, ಟೈಮ್ ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ. ಶರಣರಿಗೂ ಶರಣ ಶರಣಾರ್ಥಿ. ಎಲ್ಲ